ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ಮೀನುಗಾರಿಕೆ ಇಲಾಖೆ ಮಂಡ್ಯ, ಆಕಾಶವಾಣಿ ಮೈಸೂರು ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ವಿಸಿ ಫಾರಂ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಸಿಹಿನೀರು ಮುತ್ತು ಕೃಷಿ ತರಬೇತಿ ಹಾಗೂ ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಾರ್ಚ್ 10ನೇ ತಾರೀಖು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿರುವ ಡಾ ಲೆಸ್ಲಿ ಸಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ರೈತ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಬಿಎಸ್ ಬಸವರಾಜು ಅವರು ಹಂಚಿಕೊಂಡರು. ಇವತ್ತು ವಿಸಿ ಫಾರಂ ಮಂಡ್ಯದಲ್ಲಿ ಮೀನುಗಾರಿಕೆ ಇಲಾಖೆ ಮಂಡ್ಯ, ಆಕಾಶವಾಣಿ ಮೈಸೂರು ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸಿ ಫಾರಂ ಮಂಡ್ಯ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಸಿಹಿನೀರು ಮುತ್ತು ಕೃಷಿ ಹಾಗೂ ಮತ್ಸ್ಯ ತರಂಗ ಬಾನುಲಿ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಚಿನ್ನ ಬೆಳ್ಳಿ ರೇಟು ಭಾಳ ಆಗೋಯ್ತು ಅಲ್ವಾ. ಇನ್ನು ಮಕ್ಕಳು ಮದುವೆ ಮಾಡಬೇಕು ಅಂತಂದರೆ ಈ ಶುರು ಮಾಡ್ಕೋಬೇಕು ಮುತ್ತು ಕೃಷಿ. ಮೊದಲೇ ಬರೀ ಡೂಪ್ಲಿಕೇಟ್ ಮಾಡ್ತಾ ಇದ್ರು ಅಲ್ವಾ. ಈಗ ಒಂದು ವರ್ಷದಲ್ಲಿ ಎಷ್ಟು ಬೇಕು ಅಲ್ವೇ, ಬೇರೆ ಬೇರೆ ಬಣ್ಣಗಳು ಸಿಗ್ತಾ ಇದೆ. ಯಾವ ಬಣ್ಣ ಬೇಕು, ಗೋಲ್ಡನ್ ಬಣ್ಣನೇ ಮಾಡ್ಬೇಡ ಅಂತೇಳಿ ಅಲ್ವಾ. ನಮ್ಮ ಮಗಳಿಗೆ ಎಷ್ಟು ದೊಡ್ಡ ಇಷ್ಟು ಕೆ ಜಿ ಸಾರದ ಮುತ್ತಿ ಹಾಕಿದ್ವಿ, ಯಾರು ಗೊತ್ತಾಗಬಾರ್ದು ಅದು ಮುತ್ತಿಂದಲ್ಲ ಅಂತ. ಗೋಲ್ಡೆ ಅಂತ ಹೇಳ್ಬಿಡಿ, ಮಣಿ ಅನ್ಬಿಡಿ, ಚಿನ್ನದ ಮಣಿ ಅನ್ಬಿಡಿ ಅಷ್ಟೇ. ಇವಾಗ ಏನಾಗಿದೆ, ಎಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಕಷ್ಟನೂ ಸುಖನೂ ಯಾರೂ ಕೇಳಂಗಿಲ್ಲ. ಒಟ್ಟಿನಲ್ಲಿ ನಮಗೆ ಎಲ್ಲರೂ ಕಾಣಂಗೆ ದಾಮ್ ಧೂಮ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಸುಟ್ಕೋತಾ ಇದ್ದೀವಿ, ಕಷ್ಟ ಇದೆ, ಸಾಲ ಇದೆ, ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಇದು ರೈತರು ಅಷ್ಟೇ ಅಲ್ಲ, ನಾವು ಅಧಿಕಾರಿಗಳ ಮನೆಯಲ್ಲೂ ಇದೇ ನಡೀತಾ ಇದೆ ಅಲ್ವಾ. ಇದನ್ನು ಅಟ್ಲೀಸ್ಟ್ ಇವತ್ತು ಇದುವರೆಗೂ ನಮ್ಮ ಕೇಶಮೂರ್ತಿ ಸಾಹೇಬರು ಹೇಳಿದರು, ಮೀನು ಬೆಳ್ಕೊಳ್ಳಿ, ವಾರಕ್ಕೊಂದ್ಸರಿ ಅದನ್ನು ಮಾಡ್ಕೊಂಡು ತಿನ್ನಿ, ಎಲ್ಲ ನಡೀತು. ಇವತ್ತು ಅದ್ರ ಜೊತೆಗೆ ಇನ್ನೊಂದು ಉತ್ತಮವಾದಂಥ ಒಂದು ಕೆಲಸ ಅಂತಂದರೆ ಆಕಾಶವಾಣಿಯಿಂದ ನೀವೆಲ್ಲ ಮುತ್ತನ್ನ ಬೆಳೀಲಿಕ್ಕೆ ಪ್ರಾರಂಭ ಮಾಡಿ ಅಂತ ಒಂದು 38 ವಾರಗಳವರೆಗೂ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ತಾವು ಉತ್ತೇಜಕರಾಗಿ ಕಾರ್ಯಕ್ರಮ ಬಂದಿದ್ದೀರಿ. ಭಾಳ ಮುಖ್ಯವಾಗಿ ಏನಿಲ್ಲ, 1 ವರ್ಷ ಕಾಯಬೇಕು. ಆಮೇಲೆ ತಾಂತ್ರಿಕತೆಗೆ ಎಲ್ಲೂ ಹೋಗಬೇಡಿ. ನಮ್ಮ ಡಾಕ್ಟರ್ ವೆಂಕಟಪ್ಪನವರಿದ್ದಾರೆ, ಡಾಕ್ಟರ್ ಕಿಶೋರ್ ಇದ್ದಾರೆ. ನಮ್ಮ ಒಂದು ಮಹಾವಿದ್ಯಾಲಯದಲ್ಲಿ ಪ್ರಾತ್ಯಕ್ಷಿಕೆ ಇಟ್ಕೊಂಡಿದ್ದೀವಿ. ಹೋದ್ಸತಿ ಕೃಷಿ ಮೇಳದಲ್ಲಿ ನಾವು ಅದನ್ನು ತೋರಿಸ್ತು. CEO ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಂಡ್ಯ ಜಿಲ್ಲೆ ನೋಡಿ ಭಾಳ ಒಂದು ಇಷ್ಟಪಟ್ಟರು. ಆದರೆ ಏನಾಗಿದೆ ಅಂತಂದರೆ, ಆಯ್ತು ಇದನ್ನು ನಾವು ಒಂದು ರೈತರ ಹತ್ರ ಒಂದು ತರಬೇತಿ ಕೊಡಿಸಿ ಇದನ್ನು ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಅದೇ ಮಾರಾಟಕ್ಕೆ ಒಂದು ಇದನ್ನು ದಾರಿ ಕಂಡುಹಿಡ್ಕೊಂಡ್ಬನ್ನಿ, ನಾವು ಇದನ್ನ ಹೆಚ್ಚಿನ ಒಂದು ಮಟ್ಟದಲ್ಲಿ ರೈತರ ಹತ್ರ ಮಾಡಿಸಿ ಇದನ್ನು ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಅಂತ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ. ಈಗ ಇರೋದು ಮಾರಾಟ ಮಾಡೋದೊಂದು, ಜೊತೆಗೆ ಭಾಳ ಮುಖ್ಯವಾಗಿ ಮೊದಲು ನಾವು ಬಳಕೆ ಶುರು ಮಾಡೋಣ. ಯಾಕೆಂದರೆ ನಾವು ಇವತ್ತೇ ಹೋಗಿ ತರೋಕ್ಕಾಗೋದಿಲ್ಲ, ಒಂದೂವರೆ ವರ್ಷ ಕಾಯಬೇಕು ಅಲ್ವಾ. ಅದರಿಂದ ಒಂದು ಕಪ್ಪೆ ಚಿಪ್ ತೊಗೊಂಡು ಅಂತಂದ್ರೆ 2 ಬತ್ತ ಮುತ್ತುಗಳು, ದಪ್ಪವು ಸಣ್ಣ ಎಲ್ಲ ಬರ್ತವೆ. ಒಂದು ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಗೊತ್ತು, ಒಂದು ಮುತ್ತಿನ ಕತೆ ಅಂತ. ಇಡೀ ಇದರಲ್ಲಿ ಬರೀ ಹೋರಾಟ ನಡೀತು ಮುತ್ತಿಗೋಸ್ಕರ. ಎಷ್ಟು ಜನ ಹೋರಾಟ ಮಾಡಿದರು, ಕಿತ್ಕೊಳ್ಳೋಕೆ ಹೋದ್ರು, ಎಲ್ಲ ಮಾಡಿದರು. ಕೊನೆಗೆ ಏನು ಮಾಡಿದ್ರು, ಯಾಕೆ ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ಸು ಸಮುದ್ರಕ್ಕೆ ಎಸ್ತರು. ಈಗ ಅದೇ ಒಳ್ಳೆ ಅವಕಾಶ ಬಂದಿದೆ, ನಿಮ್ಮ ಕೈಲೇ ಇದೆ, ಬೆಳೀರಿ. ಮಕ್ಕಳಿಗೆ ಸಣ್ಣ ಅಂತಿಂದಲೇ ನೋಡಪ್ಪ, ಇದೊಂದು ಭಾಳ ಒಂದು ಪವಿತ್ರವಾದಂಥ ಭಾಳ ಒಂದು ಪ್ರೀಷಿಯಸ್ ಥಿಂಗ್. ಇದನ್ನು ಬೆಳೆಸ್ಕೊಳ್ಳೋಣ. ಚಿನ್ನ ಬೆಳ್ಳಿ ಏನಿದೆ ಅತ್ಯಾದಂತ ರೇಟು, ಅದು ಸ್ವಲ್ಪ ಇರಲಿ, ಜೊತೆಗೆ ಇದ್ರೂ ಕೂಡ ಬಳಕೆ ಮಾಡ್ಕೊಳ್ಳೋಕ್ಕೆ ಸ್ವಂತ ನಾವೇ ಬೆಳ್ಕೋಬೋದು ಅನ್ನೋದೇ ಒಂದು ದೊಡ್ಡ ಸಾಧನೆ, ವಿಜ್ಞಾನಗಳ ಸಾಧನೆ, ಹೌದಲ್ಲ. ಇಲ್ಲಾಂದರೆ ಹೈದರಾಬಾದಿನ ತರೋರು ಡೂಪ್ಲಿಕೇಟೋ ಏನೋ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಭಾಳ ಒಂದು ಬೆಲೆ ಇತ್ತು. ಆಗೆಲ್ಲ ಮಹಾರಾಣಿಯರು ಎಲ್ಲ ಈ ಥರದ್ದು ಹಾಕ್ಕೊಂಡಾಗ ಭಾಳ ಅಂದವಾಗಿ ಕಾಣ್ತಾ ಇದ್ದ ಒಂದು. ಈಗ ಸ್ವತಃ ನೀವೇ ಬೆಳ್ಕೋಬೋದು, ನಿಮಗೆ ಜಮೀನೇ ಬೆಳ್ಕೋಬೋದು. ಇದೇ ದೊಡ್ಡ ಸಾಧನೆ, ವಿಜ್ಞಾನ ಸಾಧನೆ. ಅದರಿಂದ ಇವತ್ತು ಕಾರ್ಯಕ್ರಮ ಒಂದು ಫಲಪ್ರದವಾಗಬೇಕು ಅಂತಂದರೆ ನೀವೆಲ್ಲ ನಿರ್ಧಾರ ಮಾಡಿ, ಕನಿಷ್ಠ ನಾನು ಇಷ್ಟು ಜಾಗ ಮಾಡಿಕೊಂಡು ಎಷ್ಟು ಅಡಿ ಬೇಕು ಏನು ಅಂತ ಉಂಟು ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ಯಾವ ರೀತಿ ಇನಾಕ್ಯುಲೇಷನ್ ಮಾಡಬೇಕು, ಗೊನಾಡ್ಸ್ ಅಂತ ಎಲ್ಲ ಮಾಹಿತಿ ಹೇಳ್ತಾರೆ, ಪ್ರಾತ್ಯಕ್ಷಿತೆ ತೋರಿಸ್ತಾರೆ. ಮಾಡಿಕೊಂಡು
ನೀವು ಹಾಕಿ ಬಿಟ್ಟು ಅಂತಂದು ವರ್ಷವ್ರಿಗೆ ಏನು ಮಾಡೋಂಗಿಲ್ಲ, ಊಟ ಹಾಕೋಂಗಿಲ್ಲ, ತಿಂಡಿ ಹಾಕೋಂಗಿಲ್ಲ, ಸ್ವಲ್ಪ ನೀರು ಚೇಂಜ್ ಮಾಡ್ಕೊಳ್ಳೋದಿರ್ತದೆ, ಅದನ್ನೆಲ್ಲ ಹೇಳ್ತಾರೆ ಅಲ್ವಾ. ಮೀನಿಗಿಂತ ಭಾಳ ಸುಲಭವಾಗಿ ಬೆಳ್ಕೊಳ್ಳೋಂಥ ಕಾರ್ಯಕ್ರಮ ಒಂದು ಆಯಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಒಂದು ಮುಂದುವರಿಲಿ ಮತ್ತು ವಾಸ್ತವಾಂಶವಾಗಿ ನೀವೆಲ್ಲ ಒಂದು ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಗಣ್ಯರಿಗೂ ನಿಮ್ಮೆಲ್ಲ ಹೊಂದಿಸುತ್ತಾ ನನ್ನ 4 ನುಡಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೈಸೂರು ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಎಲ್ರಿಗೂ ನಮಸ್ಕಾರ. ನಾವು ಮೀನುಗಾರಿಕೆ ಇಲಾಖೆ ವತಿಯಿಂದ ಮತ್ಸ್ಯ ತರಂಗ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತಂದೇಳಿ ನಮಗೆ ಮುಖ್ಯವಾಗಿ ಪ್ರೇರಣಕರ್ತರಾಗಿರ್ತಕ್ಕಂಥ ಕೇಶಮೂರ್ತಿ ಸಾಹೇಬರು ಅವರು ನಮ್ಮ ಇಲಾಖೆಯನ್ನು ಕೇಳಿಕೊಂಡಾಗ ಖಂಡಿತವಾಗಿಯೂ ನಮಗೆ ಭಾಳ ಕಷ್ಟ, ಏನಪ್ಪ ಇದು ಇಷ್ಟು ನಡೆಸ್ತಕ್ಕಂಥದ್ದು ಅಂತಂದೇಳಿ ಅಂದ್ವಿ. ನಾವು ಮೊದಲೇ ಏನು ಮಾಡಿದ್ವಿ, ಸರ್ ಅಷ್ಟೊಂದು ನಮಗೆ ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯ ಆಗಲಾರ್ದು, ಬಹುಶಃ ಏನಾದರೂ ಒಂದು 4-5 ಜನ ಮಾತಾಡ್ತಕ್ಕಂಥದ್ದು ಏನಾದ್ರು ಮಾಡ್ಬೋದಾ, ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಕೇಳಿದ್ವಿ. ಆಗ ಹಿಂದೆ ಇದ್ದಂಥ ನಮ್ಮ ಜಂಟಿ ನಿರ್ದೇಶಕರು ಅವರ ಕಚೇರಿಗೆ ಗಣೇಶ್ ಸರ್ ಇದ್ದರು. ಆಗ ಇವ್ರನ್ನ ಒಂದು ಮೀಟಿಂಗಿಗೆ ನಾವು ಆಹ್ವಾನವನ್ನು ಮಾಡಿದ್ವಿ. ಆಗ ಬಂದಾಗ ನೋಡಿ ಎಷ್ಟಾಗ್ತದೋ ಅಷ್ಟು ಕಾರ್ಯಕ್ರಮಗಳನ್ನ ಹೆಚ್ಚು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅವರು ನಮಗೆ ಪ್ರೇರೇಪಿಸಿದರು. ಸೊ ನಮಗೆ ಏನು ಅಂತಂದರೆ ಮೀನುಗಾರಿಕೆ ಇಲಾಖೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಈ ಒಂದು ಆಕಾಶವಾಣಿನಲ್ಲಿ ಬಾನುಲಿ ಸರಣಿ ಕಾರ್ಯಕ್ರಮ, ಇದು ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ವಾರ ಕೂಡ ಒಂದು ಪ್ರಸಾರ ಆಗಬೇಕು. ಯಾವತ್ತೋ ಒಂದು ದಿವಸ ನಾನೊಬ್ಬ ವಿಷಯ ತಜ್ಞನಾಗಿ ಒಂದು ವಿಷಯದ ಬಗ್ಗೆ, ಮೀನು ಹೇಗೆ ಸಾಕಾಣಿಕೆ ಮಾಡಬೇಕು, ಕೃಷಿ ಹೊಂಡದಲ್ಲಿ ಹೇಗೆ ಸಾಕಾಣಿಕೆ ಮಾಡಬೇಕು, ಸ್ವಂತ ಕೊಳದಲ್ಲಿ ಹೇಗೆ ಮಾಡ್ಬೋದು ಅಂತ ಒಂದು ಮಾತಾಡಿ ಬಂದ್ಬಿಡ್ಬೋದು. ಎರಡನೇದು ಮೀನು ಮರಿ ಉತ್ಪಾದನೆಯನ್ನು ಹೇಗೆ ಮಾಡ್ಬೋದು ಅಂತಂದೇಳಿ 1-2 ಸಬ್ಜೆಕ್ಟು ಅಥವಾ 3 ಒಂದು ಸಬ್ಜೆಕ್ಟ್ ಮೇಲೆ ಮಾತಾಡ್ಬೋದು. ಒಂದು ವರ್ಷದವರೆಗೆ ಹೆಚ್ಚು ಕಡಿಮೆ ಈಗ ನಾವು 29/5/2025 ನಾವು ನಾಗನಹಳ್ಳಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ಆಗಿಂದ ಸತತವಾಗಿ ನಾವು ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತಂದೇಳಿ ನಿರ್ಧಾರ ಮಾಡಿದಾಗ 26 ಸರಣಿ ಕಾರ್ಯಕ್ರಮಗಳನ್ನ ಕೊಡೋಣ, ವಿವಿಧ ಕಾರ್ಯಕ್ರಮಗಳು ಅಂತ. ಸೊ ನಮಗೆ ಆ 26 ಕಾರ್ಯಕ್ರಮಗಳು ಕೂಡ ಉತ್ತಮವಾಗಿರಬೇಕು ಅಂತಂದೇಳಿ ನಾವು ಆಯ್ಕೆಯನ್ನು ಮಾಡ್ಕೊಂಡ್ವಿ. ಬೇರೆ ಎಲ್ಲ ಆದರೆ ಈಗ ತೋಟಗಾರಿಕೆ ಅಥವಾ ಕೃಷಿ ಅಂತ ತಗೊಂಡ್ರೆ ಅದರಲ್ಲಿ ಒಂದೊಂದು ಬೀಜ ತಳಿಗೆ ಒಂದೊಂದು ಕಾರ್ಯಕ್ರಮವನ್ನು ಕೊಡ್ಬೋದು. ಎಷ್ಟೋ ವೆರೈಟಿ ಇದೆ, ಹಲವಾರು ವೆರೈಟಿ ಇದೆ. ಮತ್ತು ಅದಕ್ಕೆ ಬರ್ತಕ್ಕಂಥ ರೋಗ, ಒಂದೊಂದು ರೋಗಕ್ಕೆ ಒಬ್ಬೊಬ್ಬರು ವಿಷಯ ತಜ್ಞರಾಗಿ ಮಾತಾಡ್ಬೋದು. ಅವರು ಸತತವಾಗಿ 1 ವರ್ಷ 2 ವರ್ಷ ಕಾರ್ಯಕ್ರಮ ಕೊಟ್ಟರು ಇನ್ನೂ ಇರ್ತದೆ ಅವ್ರ ಹತ್ರ ಸಬ್ಜೆಕ್ಟು. ಆದರೆ ನಮ್ಮಲ್ಲಿ ಹೇಗೆ ಮಾಡೋದು ಅಂತಂದೇಳಿ ನಾವು ಹಾಗೆ ಎಲ್ಲ ಒಂದು ಪ್ರಾರಂಭವನ್ನು ಮಾಡೋಣ ಅಂತಂದೇಳಿ 26 ಸರಣಿ ಸಂಚಿಕೆಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಸ್ವಂತ ಜಮೀನಿನಲ್ಲಿ ನಾವು ಹೇಗೆ ಮೀನು ಸಾಕಾಣಿಕೆ ಮಾಡಬೇಕು, ಮೀನಿನ ತಳಿಗಳು ಯಾವ್ಯಾವು, ಮತ್ತು ಮೀನು ಮರಿಗಳನ್ನು ಎಲ್ಲಿಂದ ನಾವು ಸಾಗಾಣಿಕೆಯನ್ನು ಮಾಡಬೇಕು, ಮತ್ತು ಮೀನು ಮರಿಗಳನ್ನ ಯಾವ ರೀತಿ ನಾವು ಉತ್ಪಾದನೆಯನ್ನು ಮಾಡ್ತೀವಿ, ಮತ್ತು ನಾವು ಈ ಮೀನುಗಾರಿಕೆಯಲ್ಲಿ ಆರ್ಥಿಕತೆ ಏನು, ಮತ್ತು ಕೃಷಿ ಹೊಂಡಗಳಲ್ಲಿ ಕೂಡ ನಾವು ಈಗ ಗಿಫ್ಟ್ ತಿಲಾಪಿಯಾ ಅಂತಕ್ಕಂಥದ್ದು ಒಂದು ಹೊಸ ಒಂದು ವೆರೈಟಿ ಬಂದಿದೆ. ಈಗ ಅದು ಕರಿಮುದ್ನಳ್ಳಿನಲ್ಲಿ ಮೀನು ಮರಿ ಉತ್ಪಾದನಾ ಕೇಂದ್ರ ಇದೆ. ಸೊ ಆ ಒಂದು ಗಿಫ್ಟ್ ತಿಲಾಪಿಯಾವನ್ನು ನಾವು ಈ ಕಳೆದ ವರ್ಷದಲ್ಲಿ ಉಚಿತವಾಗಿ ಒಂದು ಕೃಷಿ ಹೊಂಡಗಳಿಗೆ 250 ಮೀನು ಮರಿಗಳನ್ನು ನಾವು ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆ ಕೂಡ ಇದೆ. ಮತ್ತು ನಮ್ಮ ಯೋಜನೆಗಳ ಬಗ್ಗೆ ಹಾಗೂ ಕೆರೆ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಾಣ ಮಾಡಿ ನಾವು ಯಾವ ರೀತಿಯಾಗಿ ಸ್ಪಾನ್ ಮರಿಗಳನ್ನ ತಂದು 40ರಿಂದ 45 ದಿನಗಳವರೆಗೆ ಅಲ್ಲಿ ಸಾಕಾಣಿಕೆಯನ್ನು ಮಾಡಿ ಆ ಕೆರೆಗಳಿಗೆ ಹೇಗೆ ಬಿಟ್ಕೊಳ್ಬೇಕು, ಮತ್ತು ಮತ್ಸ್ಯಾಶ್ರಯ ಯೋಜನೆಯಡಿ ಯಾವ ರೀತಿ ಫಲಾನುಭವಿಗಳು ಈ ಒಂದು ಇದನ್ನು ಸೌಲಭ್ಯವನ್ನು ಪಡ್ಕೊಳ್ಬೇಕು, ಏನು ಅರ್ಹತೆಗಳಿದ್ದಾವೆ. ಮತ್ತು ಅದಲ್ಲದೆ ಈಗ ನಮಗೆ ಮತ್ಸ್ಯ ಸಂಜೀವಿನಿ ಅಂತಂದೇಳಿ ಗ್ರಾಮ ಪಂಚಾಯತಿ ಕೆರೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಸ್ವಸಹಾಯ ಸಂಘ ಗುಂಪಿನವರಿಗೆ ಕೊಡ್ತಕ್ಕಂಥ ಯೋಜನೆ. ಸೊ ಇವೆಲ್ಲವನ್ನ ಕೂಡ ನಾವು ಕಾರ್ಯಕ್ರಮದ ಮೂಲಕವಾಗಿ, ರೇಡಿಯೋ ಮೂಲಕವಾಗಿ ನಾವು ಕೊಡಬೇಕು ಅಂತಂದೇಳಿ ನಾವು ನಿರ್ಧಾರವನ್ನು ಮಾಡಿ 26 ಸರಣಿ ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರಂಭವನ್ನು ಮಾಡಿದ್ವಿ. ಅದು ಮಾಡ್ತಾ ಮತ್ತೆ ಫೋನಿನ ಕಾರ್ಯಕ್ರಮ ಮತ್ತು ಯಶೋಗಾಥೆಗಳು, ನಮ್ಮ ಏನು ರೈತರಿಂದ ಯಾರು ತುಂಬ ಉತ್ತಮವಾಗಿ ಈ ಒಂದು ಮೀನು ಕೃಷಿಯಲ್ಲಿ ತೊಡಗಿದ್ದಾರೆ ಅವರ ಒಂದು ಯಶೋಗಾಥೆಯನ್ನು ಕೂಡ ನಾವು ಕೊಡ್ತಕ್ಕಂಥದ್ದು ಪ್ರಾರಂಭವನ್ನು ಮಾಡಿದ್ವಿ. ಈ ರೀತಿ ನಾವು ಪ್ರಾರಂಭವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅಭೂತಪೂರ್ವವಾದಂಥ ಯಶಸ್ಸು ದೊರೀತಾ ಬಂತು. ಭಾಳಷ್ಟು ಒಂದು ರೈತರಿಂದ ಇದಕ್ಕೆ ಉತ್ಸಾಹದಿಂದ ಫೋನ್, ನಾವು ಅಂದ್ಕೊಂಡೇ ಇರಲಿಲ್ಲ ಯಾರು ಇವತ್ತಿನ ಕಾಲದಲ್ಲಿ ರೇಡಿಯೋನ ಕೇಳ್ತಾರೆ ಬಿಡಪ್ಪ ಅಂತ. ನಮ್ಗೆ ಈಗಲೂ ಇರ್ತಕ್ಕಂಥದ್ದು ಏನು ಅಂದರೆ ಯಾರು ಜಾಸ್ತಿ ರೇಡಿಯೋ ಕೇಳೋದಿಲ್ಲ, ಏನೋ ಒಂದು ಕಾರ್ಯಕ್ರಮ ಬಿಡು, ಏನೋ ಒಂದು ಅವರು ಹೇಳ್ತಾ ಇದ್ದಾರೆ, ನಾವು ಒಂದು ಏನೋ ಮಾಡ್ಬೋದೇನೋ ಅಂತ ಆ ಲೆಕ್ಕಾಚಾರ ಮನಸ್ಥಿತಿನಲ್ಲೇ ನಾವಿದ್ದಿದ್ದು. ಸೊ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ನಂತರದಲ್ಲಿ ಏನು ಬಹಳಷ್ಟು ಜನರು ದೂರವಾಣಿ ಮೂಲಕವಾಗಿ ಅದರಲ್ಲಿ ಫೋನ್ ನಂಬರ್ ಎಲ್ಲ ಕೊಟ್ಟಾಗ ಸರ್ ನಾನು ಸಹ ಕೃಷಿ ಮಾಡಬೇಕು ಅಂತ ಇದ್ದೀನಿ, ಯಾವ ರೀತಿ ಸಲಹೆ ನೀವು ಮೊನ್ನೆ ಫೋನಲ್ಲಿ ಇದರಲ್ಲಿ ಮಾತಾಡಿದಾಗ ರೇಡಿಯೋದಲ್ಲಿ
ಅಂತ ಹೇಳ್ಬಿಟ್ಟು, ಮತ್ತು ಇನ್ನೂ ಕೆಲವರು ಹಿರಿಯರು ತುಂಬ ಅವರ ವಯಸ್ಸಲ್ಲಿ ನಮಗೆ ತಿಳಿತಾ ಇತ್ತು, ಬಹುಶಃ 60-70 ವರ್ಷ ಯಜಮಾನರು ವಯಸ್ಸಲ್ಲಿ ಇರ್ತಕ್ಕಂಥವ್ರು ನಮಗೆ ಫೋನ್ ಮಾಡಿ ಅದು ಖುದ್ದು ನನ್ನ ಪರ್ಸ್ನಲ್ ಇದು ಹೇಳಬೇಕು ಅಂತಂದರೆ, ಸರ್ ತುಂಬ ಚೆನ್ನಾಗಿ ನೀವು ಮಾತಾಡಿದಿರಿ, ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂಥೇಳಿ ಅವರ ಹಾರೈಕೆಯನ್ನೆಲ್ಲ ಕೇಳಿದ ಮೇಲೆ ನನಗೆ ತುಂಬಾ ಭಾಳ ಖುಷಿ ಆಗೋಯ್ತು. ಏನು ಈ ಕಾರ್ಯಕ್ರಮ ಇಷ್ಟು ಮಟ್ಟಕ್ಕೆ ಇಷ್ಟೊಂದು ಜನರೆಲ್ಲ ಕೇಳ್ತಾರೆ ಅಂದಾಗ, ಆಗ ನಾವು ಡಿಸೆಂಬರ್ಗೆ ಇದು ಕಾರ್ಯಕ್ರಮ ಮುಕ್ತಾಯ ಆಗಬೇಕಾಗಿತ್ತು. ನಮ್ಮ ಕೇಶಮೂರ್ತಿ ಸಾಹೇಬರು ಕೇಳಿದರು, ಏನು ಇದನ್ನು ಮುಕ್ತಾಯ ಮಾಡೋದಾ ಅಥವಾ ಇನ್ನೂ ಏನಾದ್ರು ಮುಂದುವರಿಸ್ತಕ್ಕಂಥದ್ದು ಏನಾದರೂ ಮಾಡ್ಬೋದಾ, ಇನ್ನೂ ಏನಾದ್ರು ಮುಂದುವರಿಸ್ತೀರಾ? ಆಗ ನಾವು ಯೋಚನೆ ಮಾಡಿದ್ವಿ, ನಮ್ಮಲ್ಲೂ ಕೂಡ ಹಲವಾರು ಜನ ಸಂಪನ್ಮೂಲ ವ್ಯಕ್ತಿಗಳು, ಅಂದರೆ ತಾಂತ್ರಿಕವಾಗಿ ನಾವು ಪರಿಣಿತಿ ಹೊಂದಿರತಕ್ಕಂಥ ಕಾಲೇಜಿನಲ್ಲಿ ನಾವು ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ 4 ವರ್ಷ BFSC ಮತ್ತು MFSC 2 ವರ್ಷ ಓದಿ ಬಂದಿರತಕ್ಕಂಥ ಇನ್ನು ನಾವು ಹಲವು ಅಧಿಕಾರಿಗಳು ಇದ್ದರು. ನಾವು ಇದನ್ನು ಎಷ್ಟು ಅಧಿಕಾರಿಗಳಿಂದ ನಾವು ಕವರ್ ಮಾಡಿದ್ದೀವಿ ಅಂತಂದರೆ, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ್ ಇಷ್ಟೂ ಜಿಲ್ಲೆಗಳಿಂದ ಇರ್ತಕ್ಕಂಥ ಪರಿಣಿತಿ ಹೊಂದಿರತಕ್ಕಂಥ ನಮ್ಮ ತಾಂತ್ರಿಕ ಅಧಿಕಾರಿಗಳು ಇನ್ನೂ ಒಂದಷ್ಟು ಜನ ಇದ್ದರು. ನಾವು ಅವ್ರನ್ನ ಸಂಪರ್ಕವನ್ನು ಮಾಡಿ ಡಿಸೆಂಬರಿಂದ ಮಾರ್ಚಿವರೆಗೆ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರ್ಸೋಣ ಅಂತಂದೇಳಿ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ವಿ. ಹಾಗೆ ಮಾಡಿ 38 ಸರಣಿ ಕಾರ್ಯಕ್ರಮಗಳು ಪ್ರತಿ ಮಂಗಳವಾರ ಸಂಜೆ 6:50ರಿಂದ 7:30ರವರೆಗೆ ಪ್ರಸಾರ ಆಗ್ತಕ್ಕಂಥದ್ದು ಪ್ರತಿ ವಾರ. ಸೊ ಈ ರೀತಿಯಾಗಿ ನಮಗೆ ಆ ಪ್ರೇರೇಪಣೆಯಿಂದ ನಾವು ಈ ಒಂದು 38 ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದರಿಂದ ಹಲವಾರು ಕೃಷಿಕರಿಗೆ ಇದು ತಲುಪಿದೆ ಕೂಡ. ಮತ್ತು ಅದರಿಂದ ಗೊತ್ತಾದ ಮೇಲೆ ಸುಮಾರು ಜನರು ಕೂಡ ಎನ್ಕ್ವೈರೀಸು. ಆಗ ನಮಗೆ ಏನು ಅಂತಂದರೆ, ಈ ಇಲಾಖೆಗೆ ನಮ್ಮ ಮೀನುಗಾರಿಕೆ ಇಲಾಖೆ ಅಂದರೆ ಈಗ ತಾವಿಗೆಲ್ಲ ಗೊತ್ತಿರೋ ಹಾಗೆ ಜಮೀನು ಅಂತ ಇದ್ದರೆ, ಕೃಷಿ ಅಂತ ಇದ್ದರೆ ಮುಖ್ಯವಾಗಿ ಕೃಷಿ ಜಮೀನು ಮಾತ್ರ ಕೃಷಿಗೆ ಆದ್ಯತೆ ಕೊಡ್ತಾರೆ. ಅದು ಅಲ್ಲದೆ ತೋಟಗಾರಿಕೆ ಬೆಳೆಗಳು. ಸೊ ಅದು ಬಿಟ್ಟರೆ ಇನ್ನು ಹೆಚ್ಚಿನದಾಗಿ ಇನ್ಯಾರು ನಮ್ಮ ಮೀನುಗಾರಿಕೆಯನ್ನು ಅವಲಂಬಿಸಿ ಮೀನುಗಾರಿಕೆಯನ್ನೇ ಮಾಡ್ತೀನಿ ಅಂತ ಆಗಲಿ, ಅಥವಾ ರೇಷ್ಮೆ ಕೂಡ ತುಂಬ ಕಡಿಮೆ, ಸ್ವಲ್ಪ ಯಾರೋ ಕೆಲವು ಆಯ್ದ ರೈತರು ಮಾತ್ರ ಮಾಡ್ತಾರೆ. ನೀವು ಕೃಷಿಗೆ ಪ್ರಚಾರ ಬೇಕಾಗಿಲ್ಲ, ತೋಟಗಾರಿಕೆಗೆ ಪ್ರಚಾರ ಬೇಕಾಗಿಲ್ಲ. ಹಾಗೆ ನಾವು ಕಂದಾಯ ಇಲಾಖೆ ಅಂತವೆಲ್ಲ ಆದರೆ ನಮಗೆ ಅದು ಮೂಲಭೂತವಾದಂಥ ಒಂದು ನಮಗೆ ಬೇಕೇ ಬೇಕಾದಂಥ ಒಂದು ಇಲಾಖೆ. ಯಾವುದೇ ಒಂದು RTC ಇರಲಿ, ಇನ್ನೊಂದಿರಲಿ, ಮತ್ತೊಂದು, ಪ್ರತಿಯೊಂದಕ್ಕೂ ನಾವು ಅವ್ರು ಬೇಡ ಅಂದರೂ ಜನ ನಾವು ಹೋಗಲೇಬೇಕು. ಆದರೆ ನಮ್ಮಲ್ಲಿ ಬನ್ನಿ ಅಂತ ನಾವು ಕರಿಬೇಕಾದಂಥ ಪರಿಸ್ಥಿತಿನಲ್ಲಿ ಕೂಡ ಈಗ ನೋಡಿ, ಒಂದು 50 ಜನ ಬರಬೇಕು ಅಂತಂದರೆ ಒಂದು 25 ಜನ ನಮ್ಮಲ್ಲಿ ಬರ್ತಾರೆ. ಅಂದರೆ ನಮ್ಮ ಒಂದು ಮೀನುಗಾರಿಕೆ ಕ್ಷೇತ್ರ ಅಷ್ಟೊಂದು, ಈಗ ಒಂದು 10 ಎಕರೆ ಜಮೀನಿದೆ ಅಂತಂದರೆ ಅದರಲ್ಲಿ 1 ಎಕರೆ ಮಾಡಿಕೊಂಡ್ರೆ ಅದು ನಮಗೆ ಒಂದು ಎಷ್ಟೋ ಒಂದು ಪರವಾಗಿಲ್ಲಪ್ಪ, ಉತ್ತಮವಾದಂಥ ಒಂದು ಕೃಷಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇರಬೇಕಾದ್ರೆ ಈಗ ಆದಷ್ಟು ಜನರು ಈಗ ತಿಳುವಳಿಕೆ, ಈ ಒಂದು ರೇಡಿಯೋ ಮೂಲಕವಾಗಿ ನಾವು ಇಲಾಖೆಯಿಂದ ಏನು ಮಾಡಬೇಕಾಗಿತ್ತು ಅದನ್ನು ನಮ್ಮ ಆಕಾಶವಾಣಿಯವರು ನಮಗೆ ಸಹಕಾರವನ್ನು ಕೊಟ್ಟು ನಮ್ಮ ಮೀನುಗಾರಿಕೆ ಇಲಾಖೆಯ ಯೋಜನೆಗಳು ಮತ್ತು ಆಮೇಲೆ ರೈತರಿಗೆ ತಲುಪಬೇಕಾದಂಥ ಯಾವ ರೀತಿ ನಾವು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಜನರಿಗೆ ಚಾಮರಾಜನಗರದಿಂದಂತೂ ತುಂಬ ಜನರು ನಮಗೆ ಫೋನ್ ಮಾಡ್ತೀವಿ. ಅಂತ ನಾವು ಅಂದ್ಕೊಳ್ತೀವಿ ಡ್ರೈ ಲ್ಯಾಂಡು ಚಾಮರಾಜನಗರ, ಸೊ ಅಲ್ಲೇನು ಅಷ್ಟು ನೀರಿರೋ ಕಡೆ ಮಾತ್ರ ನಾವು ಈ ಒಂದು ಮೀನು ಸಾಕಾಣಿಕೆಯನ್ನು ಮಾಡ್ತೀವಿ. ಬೇರೆ ಕಡೆ ಎಲ್ಲ ಈಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವೇನಾದ್ರು ತಿಳ್ಕೊಂಡಿದ್ದೀವಿ. ಆದರೆ ಅಲ್ಲಿ ಅಂಥ ಕಡೆಗಳಿಂದನೂ ಕೂಡ ಭಾಳಷ್ಟು ರೈತರು ದೂರವಾಣಿ ಕರೆ ಮಾಡಿ ಮತ್ತು ಆಮೇಲೆ ಇಲಾಖೆಗೆ ಹೋಗಿ ಎನ್ಕ್ವೈರಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಕೇಳ್ಕೊಂಡ್ಮೇಲೆ ಮೀನು ಸಾಕಾಣಿಕೆಯನ್ನು ಕೈಗೊಂಡಿದ್ದಾರೆ. ಈ ರೀತಿಯಾಗಿ ಈಗ ನಾವು ಏನು ನಮ್ಮ ಮೀನುಗಾರಿಕೆಯಲ್ಲಿ ಒಂದು ನೀಲಿ ಕ್ರಾಂತಿಯನ್ನು ನಾವು ಮಾಡಬೇಕು ಅಂತಂದೇಳಿ ನಮ್ಮ ಏನು ಇಲಾಖೆಯ ಆಶೋತ್ತರಗಳು ಇದ್ದಾವೆ. ಆ ಒಂದು ಆಶಾಭಾವನೆಗಳಿಗೆ ಈ ನಮ್ಮ ರೇಡಿಯೋ ಕಾರ್ಯಕ್ರಮ, ಆಲ್ ಇಂಡಿಯಾ ರೇಡಿಯೋ, ಈ ಒಂದು ಪ್ರಸಾರಾಂಗದ ನಮ್ಮ ಕೃಷಿ ವಲಯದ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಕೇಶಮೂರ್ತಿ ಸಾಹೇಬರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನನ್ನ ಇಲಾಖೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಸಲ್ಲಿಸ್ತೀನಿ. ಇದೇ ರೀತಿಯಲ್ಲಿ ನಾವು ಅವರು ಇನ್ನೂ ಒಂದು ಹೇಳಿರ್ತಕ್ಕಂಥದ್ದು, ಸರ್ ಈ ವರ್ಷ ಮುಗಿದ ಮೇಲೆ ಮತ್ತೆ ಮುಂದಿನ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏನಾದ್ರು ಕೊಡ್ಬೋದು ಅಂತ. ಖಂಡಿತವಾಗಿ ಈಗ ನಾವು ಒಂದು 10 ತಿಂಗಳು ಸತತವಾಗಿ ನಾವು ಈ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ 1 ವರ್ಷದ ಕಾರ್ಯಕ್ರಮವನ್ನು ಮಾಡಿ ಅದು ಕೂಡ ಏನು ಈಗ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ನಾವು ಯಾವ ರೀತಿ ಮೀನು ಕೃಷಿಯನ್ನು ಮಾಡಬೇಕು. ಈಗ ಹೆಚ್ಚಿಗೆ ನೀರೇ ಬೇಕಾಗಿಲ್ಲ, ಟಾರ್ಪಲಿಂಗ್ ಹಾಕಿ ನಾವು ಏನು ನೀರು ಸಂಗ್ರಹಣ ಮಾಡಿ, ಎಲ್ಲಿ ನೀರು ಸಂಗ್ರಹಣ ಮಾಡ್ತಕ್ಕಂಥ ಕೊಳಗಳೆಲ್ಲ ಇದ್ದಾವೆ ಅಲ್ಲಿ ಮೀನು ಸಾಕಾಣಿಕೆ ಮಾಡ್ತಕ್ಕಂಥ ತಂತ್ರಜ್ಞಾನಗಳ ಬಗ್ಗೆ. ಸೊ ಈ ರೀತಿಯಾಗಿ ಮತ್ತೆ ನದಿ ಮೀನುಗಾರಿಕೆ ಇದೆ. ಸೊ ಅದರಲ್ಲೂ ಕೂಡ ಈಗ ನೀವು ಯಾವ ರೀತಿಯಾಗಿ ಉಪಕಸಬನ್ನಾಗಿ ಮಾಡ್ಕೊಂಡು, ಮುಖ್ಯ ಕಸಬು ಅಂತೇನಲ್ಲ, ಇದು 24 ಗಂಟೆ ಇದನ್ನೇ ಮಾಡಬೇಕು, ಕೃಷಿ ಮಾಡಿ ಅದ್ರ ಜೊತೆಯಲ್ಲಿ ನಮ್ಮ ಈ ಮೀನುಗಾರಿಕೆಯನ್ನು ನಾವು ಯಾವ ರೀತಿ ಮಾಡಬೇಕು.
ಅದರಿಂದ ಮಾಡೋದ್ರಿಂದ ಈಗ ನಮಗೆ ಯಾವ ರೀತಿಯಾದಂಥ ಒಂದು GDP-ನಲ್ಲೂ ಕೂಡ, ಅಂದರೆ ನಮ್ಮ ಭಾರತದ GDP-ನಲ್ಲೂ ಕೂಡ ನಾವು ಒಂದು ಉತ್ತಮವಾದಂಥ ಸಾಧನೆಯನ್ನು ಕೂಡ ಮಾಡ್ದಂಗೆ ಆಗ್ತದೆ. ಮತ್ತು ಮೀನು ಉತ್ತಮವಾದಂಥ ಒಂದು ಪೌಷ್ಟಿಕ ಆಹಾರ ಬೇರೆ ಎಲ್ಲದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಆ ರೀತಿಯಾಗಿ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ಒಂದು ಮೀನು ಸಾಕಾಣಿಕೆ ಉತ್ತಮವಾದಂಥ ಕ್ಷೇತ್ರ. ಈಗ ನಾವು ಏನು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ, ಹಾಗಾಗಿ ಒಂದು ನಮ್ಮ ನಾಗನಹಳ್ಳಿನಲ್ಲಿ ಉದ್ಘಾಟನೆಯಾಯಿತು. ಈ ಒಂದು ಕೃಷಿ VC ಫಾರ್ಮ್ ಮಂಡ್ಯದಲ್ಲಿ ಇದನ್ನು ಸಮಾರಂಭವನ್ನು ಮಾಡೋಣ ಅಂತಂದೇಳಿ ನಾವೆಲ್ಲ ತೀರ್ಮಾನ ಮಾಡಿದಾಗ ಇದರಲ್ಲಿ ಸಮಾರಂಭಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಾನು ಈ US ಮಂಡ್ಯ ಅವರಿಗೆ ಮತ್ತು ನಮ್ಮ ಆಕಾಶವಾಣಿ ಅವರಿಗೆ ಹಾಗೂ ನಮ್ಮ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಜಂಟಿ ನಿರ್ದೇಶಕರು ಅವರು ಸಹ ಈಗ ನಮ್ಮ ಮೊನ್ನೆ ಕಾರ್ಯಕ್ರಮದಲ್ಲಿ ಫೋನಿನ ಕಾರ್ಯಕ್ರಮ, ಅವರು ಈಗ ಈ ಕಾರ್ಯಕ್ರಮ ಪ್ರಾರಂಭ ಆದ ನಂತರದಲ್ಲಿ ಬಂದಂಥವರು, ಅವರು ಸಹ ನಮಗೆ ಅಭೂತಪೂರ್ವವಾದಂಥ ಒಂದು ಸಹಕಾರವನ್ನು ನೀಡಿ, ನೀವು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ ಯಾವುದೇ ಆಗಲಿ ಖಂಡಿತವಾಗಿಯೂ ಮಾಡಿ ಒಳ್ಳೆಯ ಯಶಸ್ಸು ಸಿಗಲಿ, ಇನ್ನೇನು ಬೇಕು ನಮ್ಮಿಂದ ಸಹಕಾರ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ತಾಂತ್ರಿಕ ಅಧಿಕಾರಿಗಳು ಯಾರು ಎಲ್ಲ, ಈಗ ನಾನು ಒಬ್ಬರಿಂದ ಏನೂ ಸಾಧ್ಯ ಇಲ್ಲ, ನಾವು ಒಂದು ಪಾಠ ಮಾಡ್ಬೋದು, ಒಂದು ಸ್ಪೀಚ್ ಮಾಡ್ಬೋದು ಅಷ್ಟೇ ನಾನು, ಅಥವಾ ಇನ್ನೊಂದು ಮಾಡ್ಬೋದು. ಸೊ ಈ 38 ನಾನೇ ಮಾತಾಡ್ಲಿಕ್ಕಾಗಲ್ಲ ಸಬ್ಜೆಕ್ಟ್, ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಹಾಗಾಗಿ ಏನು ತಾಂತ್ರಿಕ ಅಧಿಕಾರಿಗಳು ಈ 38 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಇದು ಸಲ್ಲಬೇಕು. ಅದನ್ನು ಬಳಸ್ಕೊಂಡಿರ್ತಕ್ಕಂಥ ರೈತರು ಈಗ ಇವತ್ತು ನಾವು ಇಲ್ಲಿ ಮುತ್ತು ಕೃಷಿಯನ್ನು ಮಾಡಬೇಕು ಅಂತಂದೇಳಿ ನಾವು ಒಂದು ತರಬೇತಿಯನ್ನು ಇಟ್ಕೊಂಡಿದ್ವಿ. ಸೊ ಇಲ್ಲಿ ನನಗೆ ಸಂಖ್ಯೆ ಮುಖ್ಯ ಅಲ್ಲ, ನಮ್ಗೆ ಅನಿಸ್ತದೆ ಯಾವುದೇ ಒಂದು ತರಬೇತಿ ಅಥವಾ ಇನ್ನೊಂದು ಮಾಡುವಾಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾಗಷ್ಟೇ ಜನ ಜಾತ್ರೆ ಆದರೆ ಮಾತ್ರ ಕಾರ್ಯಕ್ರಮ ಯಶಸ್ಸು ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ನನ್ನ ಪ್ರಕಾರ ಅದಲ್ಲ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು ಮುತ್ತು ಕೃಷಿ. ಈಗ ನಾವು ಮೈಸೂರು ಜಿಲ್ಲೆಯಲ್ಲಿ ಈಗ ಒಬ್ಬರು ಸಹ ಇಲ್ಲ, ಮಂಡ್ಯದಲ್ಲಿ ಒಬ್ಬರು ಮಾಡ್ತಾ ಇದ್ದಾರೆ, ಈಗ ಇನ್ನು ಒಬ್ಬರು ಪ್ರಾರಂಭ ಆಗಿದೆ. ಅಂದರೆ ನಮ್ಮ 5 ಜಿಲ್ಲೆನಲ್ಲಿ ಸೇರಿದರೆ ಒಬ್ಬರು ಮಾತ್ರ ಮಾಡ್ತಾ ಇದ್ದಾರೆ. ಸೊ ನಾವೀಗ 50 ಜನ ಬಂದು ಒಬ್ಬರು ಮಾಡಲಿಲ್ಲ ಅನ್ನೋದಕ್ಕಿಂತ 10 ಜನ ಬಂದು ಅದರಲ್ಲಿ 3 ಜನ ಮಾಡಿದರೆ, ಇಬ್ಬರೇ ಮಾಡಿದರೆ, ಸೊ ನಾವು ಇಷ್ಟು ವರ್ಷದವರೆಗೆ ಒಬ್ಬರು ಮಾಡಿದ್ದಾರೆ, ಒಂದು ವರ್ಷದಲ್ಲಿ ಇಬ್ಬರು ಅಂತ ಪ್ರಾರಂಭ ಆದರೆ ಇದಕ್ಕೆ ತಂತ್ರಜ್ಞಾನ ಬೇಕು. ಮತ್ತು ಆಮೇಲೆ ಇದು ಬೇರೆ ಎಲ್ಲ ರೀತಿಯಾದಂಥ ಯಾವುದೋ ಒಂದು ಕೃಷಿನ ಮಾಡ್ದಂಗೆ ಸಲೀಸಾಗೆ ಸುಮ್ಮನೆ ಹಾಕ್ಬಿಟ್ಟು ನಾವು ಮಾಡಿಬಿಡ್ತೀವಿ ಅನ್ನೋದಲ್ಲ. ತಿಳುವಳಿಕೆಯನ್ನು ತಗೊಂಡು ಒಬ್ಬರಿಂದ ಒಬ್ಬರಿಗೆ ಅದು ಅವರಿಗೆ ಅನುಭವ ಆಗಬೇಕು. ಮತ್ತು ಬೇರೆ ರೈತರು ಕೂಡ ಪಕ್ಕದಲ್ಲಿ ಹೋಗಿ ನೋಡಿ, ಓ ಇದರಿಂದ ಯಶಸ್ಸಿದೆಯಂತೆ, ಲಾಭ ಬರುತ್ತಂತೆ ಅಂತ ಅವರಿಗೆ ಅರ್ಥ ಆಗಬೇಕು. ಆಗಷ್ಟೇ ಈಗ ನಮ್ಮ ರೈತರು ಮುಂದೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಕಡಿಮೆ ಸಂಖ್ಯೆಯಲ್ಲಿ ನಮಗೆ ಜನ ಬಂದರೂ ಕೂಡ ಹೆಚ್ಚಿನ ಒಂದು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿ ಈ ಒಂದು ತರಬೇತಿಯನ್ನು ಪಡ್ಕೊಂಡು ಅವರು ಮುತ್ತು ಕೃಷಿನ ನಾನು ಮಾಡ್ತೀನಿ ಅಂತ ಬಂದರೆ, ಸೊ ಖಂಡಿತವಾಗಿ ಅದಕ್ಕೆ ನಮ್ಮ US ಮಂಡ್ಯದಲ್ಲಿರ್ತಕ್ಕಂಥ 2 ಅಧಿಕಾರಿಗಳಿದ್ದಾರೆ ಈ ಒಂದು ನಮ್ಮ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ. ಭಾಳಷ್ಟು ಅವರಿಂದ ನಾನು ಮಾಹಿತಿ ಪಡೆದಾಗ ಅವರಿಗೆ ತುಂಬ ಅಭೂತಪೂರ್ವವಾದಂಥ ಮಾಹಿತಿ ಇದೆ. ಅದನ್ನೆಲ್ಲ ನಾವು ಬಳಸ್ಕೊಂಡಿದ್ದೆ ಆದಲ್ಲಿ. ಸೊ ಅತ್ಯಾಧುನಿಕವಾಗಿ ನಾವು ಮಾಡಿ ಒಳ್ಳೆಯ ಒಂದು ದರವನ್ನು ಪಡೆದಾಗ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಕಟ್ಲಾ, ರೋಹು, ಮೃಗಾಲ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ವಿ. ಈಗ ಮರಲ್ಸ್ ಅಂತ ಬಂದಿದೆ. ಮರಲ್ಗೆ 300 ರೂಪಾಯಿ, 320 ರೂಪಾಯಿ, ಕಡಿಮೆ ಅಂದರೆ 270, 280 ರೂಪಾಯಿ kg ಇದೆ. ಹಾಗೆ ಮತ್ತೆ ತಿಲಾಪಿಯಾ ಅಂತಂದೇಳಿ. ಸೊ ಈ ಒಂದು ತಳಿಗಳನ್ನು ನಾವು ಮಾಡಿದಾಗ ಮಾಡ್ತಕ್ಕಂಥ ಕೃಷಿನಲ್ಲೇ ಹೆಚ್ಚು ಲಾಭ ಯಾವುದು ಪಡ್ಕೊಳ್ಬೇಕು ಅಂತಂದೇಳಿ. ಹಾಗೆ ಈ ಮುತ್ತು ಕೃಷಿ ಕೂಡ ಸೊ ಇದು ಭಾಳ ವೈಜ್ಞಾನಿಕವಾಗಿ ನಾವು ಮಾಡಿದರೆ ಹೆಚ್ಚಿನ ಲಾಭ ಬರ್ತದೆ. ಇದನ್ನು ಕೂಡ ತಾವೆಲ್ಲರೂ ಒಂದು ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ, ನಾವು ಮೀನುಗಾರಿಕೆ ಇಲಾಖೆಯಲ್ಲಿ ಮೊಟ್ಟ ಮೊದಲನೇದಾಗಿ ಈ ಒಂದು ಹೆಜ್ಜೆಯನ್ನು ಇಟ್ಟು ಏನು ಬಾನುಲಿ ಸರಣಿ ಕಾರ್ಯಕ್ರಮಗಳು ಮತ್ಸ್ಯ ತರಂಗ ಅಂತಂದೇಳಿ ಪ್ರಾರಂಭ ಮಾಡಿದ್ದು. ಈಗ ಇವತ್ತು ಮುಕ್ತಾಯ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸಲಿಕ್ಕೆ ಆಕಾಶವಾಣಿ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಸಿ ರಾಮಚಂದ್ರ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ಒಂದೇ ಕೃಷಿನಲ್ಲಿ ಯಾರು ಕೂಡ ಬಹುಶಃ ಇವತ್ತು ಸಕ್ಸಸ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಸಮಗ್ರ ಕೃಷಿ ಅಂತ ಮಾತಾಡ್ತಾ ಇದ್ದೀವಿ. ಸಮಗ್ರ ಕೃಷಿನಲ್ಲಿ ಮೀನುಗಾರಿಕೆ ಕೂಡ ಒಂದು ಅಂಗ. ಮೀನುಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕೃಷಿ ಅರಣ್ಯ, ಕೃಷಿ ಬೆಳೆಗಳಲ್ಲದೆ ಎಲ್ಲ ಉಪಕಸುಬುಗಳನ್ನ ಸೇರ್ಕೊಂಡು ನಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀವಿ. ಈ ಸಮಗ್ರ ಕೃಷಿ ಮಾಡೋದ್ರಿಂದ ನಮಗೆ ಒಂದಲ್ಲ ಒಂದು ರೀತಿ ರೈತನ ಬದುಕು ಆರ್ಥಿಕವಾಗಿ ಸದೃಢತೆ ಆಗಬೇಕು. ಅವನು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಒಂದು ಬೆಳೆ ಇಲ್ಲವಾ ಇನ್ನೊಂದು ಬೆಳೆಯಲ್ಲಿ ಅವನು ಲಾಭವನ್ನು ಕಾಣಬೇಕು.
ಅನ್ನೋ ದೃಷ್ಟಿಯಿಂದ ಇವತ್ತು ಸಮಗ್ರ ಕೃಷಿ ಅಂತ ನಾವೆಲ್ಲರೂ ಮನಸ್ಸು ಮಾಡಬೇಕಾಗ್ತದೆ. ಆ ಒಂದು ಸಮಗ್ರ ಕೃಷಿನಲ್ಲಿ ಈ ಒಂದು ಮೀನು ಕೃಷಿ ಹಾಗೆ ಮುತ್ತು ಕೃಷಿ ಇವೆರಡನ್ನು ಕೂಡ ನಾವು ಅಳವಡಿಸ್ಕೊಂಡಾಗ ರೈತನು ತನ್ನ ಆದಾಯವನ್ನು ದ್ವಿಗುಣಗೊಳಿಸ್ಕೊಳ್ಳೋದ್ರಲ್ಲಿ ಸಂದೇಹವಿರೋದಿಲ್ಲ. ಯಾಕಂದ್ರೆ ನಿಮ್ಮನೇಲಿ ಏನೇನಿದೆ ಕೃಷಿನಲ್ಲಿ, ರಾಗಿ ಬೆಳಿತೀನಿ, ಭತ್ತ ಬೆಳಿತೀನಿ, ಒಂದಷ್ಟು ಹಣ್ಣಿನ ತರಕಾರಿ ಬೆಳಿತೀನಿ ಅನ್ನೋದ್ರ ಜೊತೆಗೀಗ ಸರ್ ನಾನು ಒಂದು 10 ಕೋಳಿ ಸಾಕ್ತಾ ಇದ್ದೀನಿ, 10 ಕುರಿ ಸಾಕ್ತಾ ಇದ್ದೀನಿ, ಒಂದು 10 ಮೇಕೆ ಸಾಕ್ತಾ ಇದ್ದೀನಿ, ಬಾತ್ಕೋಳಿ ಸಾಕ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಮೀನಿನ ಹೊಂಡನ್ನು ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮ ರೈತರ ಹತ್ರ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ರೈತರು ತಮಗೆ ಬೇಕಾದಂತ ಕೃಷಿ, ಈಗ 4 ಹಸುಗಳಿದ್ರೆ ಅವನು ಪ್ರತಿದಿನ ಅಥವಾ ಒಂದು ವಾರಕ್ಕೊಂದ್ಸರಿ ಅವರು ದುಡ್ಡಾರ ತಗೋಬಹುದು. ಅದೇ ಒಂದಷ್ಟು ನಾಟಿ ಕೋಳಿ ಇದ್ರೆ ದಿನ ಅವನು ದುಡ್ಡು ಕಾಣಬಹುದು, ಯಾವಾಗ ಬೇಕಾದ್ರೆ ಮಾರಾಟ ಮಾಡಬಹುದು, ದುಡ್ಡನ್ನು ತಗೋಬಹುದು. ಹಾಗಾಗಿ ಇವತ್ತು ಸಮಗ್ರ ಕೃಷಿ ಅನ್ನೋದು ಕೇವಲ ಒಂದು ಬೆಳೆಗೆ ಸೀಮಿತವಾಗದೇನೆ ಎಲ್ಲ ಕೃಷಿಗಳ ಒಂದು ಸಂಯೋಜನೆಯಾಗಿ ರೈತರ ಒಂದು ಆದಾಯ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಕಡೆ ಬಂದಿದೆ. ಬಹುಶಃ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಹೇಳ್ತಿರ್ತಾರೆ, ರೈತರ ಆದಾಯ ದ್ವಿಗುಣಗೊಳಿಸಬೇಕು. ರೈತರ ಆದಾಯ ದ್ವಿಗುಣಗೊಳಿಸ್ಕೋಬೇಕಾದ್ರೆ ಏನೇನು ಮಾಡಬೇಕು? ಖರ್ಚನ್ನು ಕಡಿಮೆ ಮಾಡಬೇಕು, ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು. ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ ಉತ್ಪಾದನೆ ಜಾಸ್ತಿ ಆಗುವಂತ ನಾವು ಉಪಕೃಷಿ ಕಸುಬುಗಳನ್ನು ಅಳವಡಿಸ್ಕೋಬೇಕು. ಬಹುಶಃ ಎರೆ ಕೃಷಿ, ಸ್ತ್ರೀ ಸಂಘಗಳಂತ ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಚಲಿತವಾಗಿದ್ದಂಥ ಕಾಲ. ಆಗ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳು ಕೂಡ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟು ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಹೋಬಳಿಗಳಲ್ಲಿ ಎರೆಗೊಬ್ಬರ ತೊಟ್ಟಿಯನ್ನು ಮಾಡಿ ಎರೆಗೊಬ್ಬರ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಿದ್ರು. 4 ರೂಪಾಯಿ, 5 ರೂಪಾಯಿ. ಆದ್ರೆ ಇವತ್ತು ಆ ಎರೆ ಗೊಬ್ಬರ 15, 20, 25 ರೂಪಾಯಿ ಗಂಟೆ ಮಾರಾಟ ಮಾಡೋಂಥ ಒಂದು ಸನ್ನಿವೇಶ ಇದೆ. ಎಲ್ಲಿ ನಾವು ಇವತ್ತು ಶ್ರಮ ಪಡ್ತೀವಿ, ಕೃಷಿ ಅನ್ನೋದು ನಾವು ಯಾರು ತಿಳ್ಕೊಂಡಂಗೆ ಅದು ಅಷ್ಟು ಸುಲಭ ಅಲ್ಲ. ನಾನು ಅದಕ್ಕೆ ಎಲ್ಲ ಕಡೆ ಹೋದಾಗ ಕೃಷಿಯನ್ನ ಲೆಕ್ಕಾಚಾರ ಮಾಡಿ ಕೃಷಿ ಮಾಡಿದ್ರೆ ಅದು ಲಾಭ ನಮ್ಮ ಕೈ ಹಿಡಿತದೆ. ನಾವು ಲೆಕ್ಕಾಚಾರ ಆಗ್ತಾ ಇದ್ದಾಗ ಕೃಷಿ ನಮ್ಮ ಕೈ ಹಿಡಿಯಲ್ಲ. 1 ರೂಪಾಯಿ ಖರ್ಚು ಮಾಡಿದ್ರೆ 1 ರೂಪಾಯಿ ಲಾಭನಾದ್ರೂ ಬರಲೇಬೇಕು ನಮಗೆ. ಆ ರೀತಿ ಕೃಷಿ ಮಾಡ್ಬೇಕಾಗ್ತದೆ. ಹಿಂದೆ ಇತ್ತು, ಮನೆ ತುಂಬ ಮಕ್ಕಳಿದ್ರು, ಮನೆ ಮಂದಿ ಇದ್ರು, ಕೆಲಸಕ್ಕೆ ಎಲ್ಲ ಅವರೇ ಸೇರ್ಕೊಂಡು ಮಾಡ್ತಿದ್ರು. ಹಾಗಾಗಿ ನಮ್ಗೆ ಖರ್ಚು ಕಾಣಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ಕೃಷಿ ಆ ರೀತಿ ಅಲ್ಲ, ಕೆಲಸ ಮಾಡೋರಿಲ್ಲ, ಎಲ್ಲಕ್ಕೂ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹಾಗಾಗಿ ನಮಗೆ ಲಾಭದಾಯಕವಾದಂಥ ಕೃಷಿ ನಮಗೆ ಬೇಕಾಗಿರೋಂಥದ್ದು. ಲಾಭದಾಯಕ ಬೇಕಾದ ಕೃಷಿ ಏನು? ಖರ್ಚು ಕಡಿಮೆ ಆಗಿರ್ಬೇಕು, ನಮ್ಗೆ ಲಾಭ ಬರ್ಬೇಕಂದಾಗ ಅಂಥ ಕೃಷಿಗಳನ್ನು ನಾವು ಮಾಡೋಕ್ಕೆ ಹೋಗ್ಬೇಕು. ಇವತ್ತು ಕೃಷಿ ಅರಣ್ಯ, ಸಮಗ್ರ ಕೃಷಿಯಲ್ಲಿ ಕೃಷಿ ಅರಣ್ಯನೂ ಕೂಡ ಒಂದು ಭಾಗ. ಅರಣ್ಯ ಇಲ್ಲದೆ ಕೃಷಿ ಇಲ್ಲ, ಅರಣ್ಯ ಇಲ್ಲದೆ ಮಳೆ ಇಲ್ಲ. ಹಾಗಾಗಿ ಇವತ್ತು ಅರಣ್ಯ ಕೂಡ ನಶಿಸಿ ಹೋಗ್ತಾ ಇದೆ. ಅಂಥದ್ರಲ್ಲಿ ನಾವು ಕೃಷಿ ಅರಣ್ಯದ ಬಗ್ಗೆನೂ ಕೂಡ ತರಬೇತಿಯನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇವತ್ತು ಸಮಗ್ರ ಕೃಷಿ ನಮ್ಮ ಮುಂದೆ ಬಹಳ ಉಪಯುಕ್ತವಾದಂಥ ಮತ್ತೆ ಚಾಲೆಂಜ್ ಆಗಿರೋಂಥ ಒಂದು ಕೃಷಿನಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ, ಹಲವಾರು ಕ್ರಾಂತಿಗಳು. ಹಸಿರು ಕ್ರಾಂತಿ ಅಂದ್ರೆ ನಮಗೆ ಉತ್ಪಾದನೆ ಕಡಿಮೆ ಇದ್ದಂದ್ರೆ ಉತ್ಪಾದನೆ ಜಾಸ್ತಿ ಮಾಡಿದ್ವಿ. ಭತ್ತ, ಗೋಧಿ ಇಗಳೆಲ್ಲ. ಅವುಗಳಿಂದ ವೈಟ್ ರೆವಲ್ಯೂಷನ್ ಕೇಳಿದಿರಿ, ಹಾಲು, ಪಿಂಕ್ ರೆವಲ್ಯೂಷನ್, ರೆಡ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್. ಇವತ್ತು ಮೀನು ಕೃಷಿ ಬಂದಾಗ ಏನು ನೀಲಿ ಕ್ರಾಂತಿ, ಎಲ್ಲ ಕ್ರಾಂತಿಗಳು ನಡೀತಾ ಇದ್ದಾವೆ. ಹಾಗಾಗಿ ಈ ಕ್ರಾಂತಿಗಳಲ್ಲಿ ಎಲ್ಲ ರೈತ ಬಾಂಧವರದು ಪಾತ್ರ ಬಹಳ ಪ್ರಮುಖವಾದಂಥದ್ದು ಒಂದು ಅಂಶ. ಅವರು, ವಿಜ್ಞಾನಿಗಳು, ರೈತರು, ಸರ್ಕಾರ ಎಲ್ಲರೂ ಸೇರಿ ಈ ಕ್ರಾಂತಿಗಳು ನಡೆದಿದ್ದಾವೆ. ಈ ಕ್ರಾಂತಿಗಳಿಂದ ಇವತ್ತು ನಾವು ನೋಡಿ ನಮ್ಮ 350 ದಶಲಕ್ಷ ಆಹಾರ ಉತ್ಪಾದನೆ ಆಗಬೇಕು ಅಂತಂದ್ರೆ ಇದು ಯಾರು ಒಬ್ಬರಿಂದ ಅಂತಲ್ಲ, ಪ್ರತಿಯೊಬ್ಬರ ಒಂದು ಶ್ರಮ. ಇನ್ನು ನಾವು 2050ಕ್ಕೆ 450 ಮಿಲಿಯನ್ ಟನ್ ಅಷ್ಟು ಆಹಾರ ಉತ್ಪಾದನೆ ಮಾಡಬೇಕು. ಇದು ನಮ್ಮ ಮುಂದಿರುವಂಥ ಚಾಲೆಂಜು. ಆ ಚಾಲೆಂಜಿಗೆ ತಕ್ಕಂತೆ ಇವತ್ತು ಹಲವಾರು ಕೃಷಿಗಳು ಕೂಡ ನಮ್ಮ ಮುಂದೆ ಬರ್ತಾ ಇದ್ದಾವೆ. ಅದರಲ್ಲಿ ಮಣ್ಣಿನ ಆರೋಗ್ಯ, ಇವತ್ತು ತಾವೆಲ್ಲರೂ ಮಾತಾಡ್ತಾ ಇದ್ದೀವಿ, ಬೆಳೆ ಬೆಳೀತಾ ಇದ್ದೀವಿ, ಆದರೆ ನಾವು ಮಣ್ಣಿನ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇಲ್ಲ. ಸುಸ್ಥಿರ ಕೃಷಿ ಮಾತಾಡ್ತಾ ಇದ್ದೀವಿ. ಇವತ್ತು ಕೃಷಿನಲ್ಲಿ ಪವಿತ್ರವಾದಂಥ ಒಂದು ಕೆಲಸ ಮಾಡಬೇಕು ಅಂದರೆ ನಾವು ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಅದಕ್ಕಾಗಿ ಭಾರತ ಸರ್ಕಾರ ಇವತ್ತು ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡ್ತಾ ಇದೆ, ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇದೆ. ನಾವು ಕೂಡ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಬೆಳೆಯಂಥ ಮಣ್ಣಿನ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ. ಮಣ್ಣಿನ ಆರೋಗ್ಯವನ್ನು ಕಾಪಾಡೋಣ, ಮಣ್ಣನ್ನು ಪರೀಕ್ಷೆ ಮಾಡಿಸೋಣ. ಅದಕ್ಕೆ ಅಮೇರಿಕದವರು 1887ರಲ್ಲಿ ಒಬ್ಬರು ಹೇಳ್ತಾರೆ, ಹೆಲ್ತಿ ಸಾಯಿಲ್ ಅಂದರೆ ಆರೋಗ್ಯವಂತ ಮಣ್ಣು, ಹೆಲ್ತಿ ಫುಡ್ ಆರೋಗ್ಯವಂತ ಆಹಾರ,
ಹೆಲ್ತಿ ಪೀಪಲ್, ಆರೋಗ್ಯವಂತ ಮನುಷ್ಯ. ಹಾಗಾಗಿ ನಾವು ಎಲ್ಲರೂ ಸೇರಿ ಮುತ್ತು ಕೃಷಿ ಬಗ್ಗೆ ಒಂದು ಉತ್ತಮವಾದಂಥ ತರಬೇತಿ ಕಾರ್ಯಕ್ರಮವನ್ನು ಮೀನುಗಾರಿಕೆ ಇಲಾಖೆ ಮತ್ತು ನಮ್ಮ ಆಕಾಶವಾಣಿಯವರು ಇಲ್ಲಿ ಏರ್ಪಡಿಸಿದ್ದಾರೆ. ಆ ಕಲ್ತವರು ಅದನ್ನು ಎಷ್ಟು ಜನಕ್ಕೆ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡ್ತಾರೆ ಅಥವಾ ಅವ್ರು ಎಷ್ಟು ಅದನ್ನು ಅಳವಡಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಧನ್ಯವಾದಗಳು. ರೈತ ಬಾಂಧವರೇ ಗಮನಿಸಿ, ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾರ್ಚ್ 13ನೇ ತಾರೀಖು ಸಂಜೆ 5 ಗಂಟೆಗೆ ಅಸ್ಸಾಂನ ಗುವಾಹಟಿಯ ಖಾನಾಪುರದ ಜ್ಯೋತಿ ಬಿಷ್ಣು ಅಂತಾರಾಷ್ಟೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತನ್ನು ಬಿಡುಗಡೆಗೊಳಿಸಲಿದ್ದಾರೆ. ಈ ಯೋಜನೆಯಡಿ ದೇಶದಾದ್ಯಂತ ಸುಮಾರು 9.32 ಕೋಟಿ ರೈತರ ಖಾತೆಗಳಿಗೆ 19,000 ಕೋಟಿಗೂ ಹೆಚ್ಚಿನ ಮೊತ್ತವನ್ನು ವರ್ಗಾಯಿಸಲಾಗುವುದು. ಪ್ರತಿ ಅರ್ಹ ರೈತರಿಗೆ 2,000 ರೂಪಾಯಿಗಳ ಮೊತ್ತವನ್ನು ನೀಡಲಾಗುವುದು. ಇದನ್ನು ಅವರು ಬೀಜ ಖರೀದಿ, ರಸಗೊಬ್ಬರ ಮತ್ತು ಕೀಟನಾಶಕಗಳಂತಹ ಕೃಷಿ ಅಗತ್ಯಗಳಿಗೆ ಬಳಸಬಹುದು. ಪಿಎಂ ಕಿಸಾನ್ ಯೋಜನೆಯಡಿ ಇದುವರೆಗೂ 4,09,000 ಕೋಟಿಗೂ ಹೆಚ್ಚು ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಡಿಬಿಟಿ ಯೋಜನೆಗಳಲ್ಲಿ ಇದು ಒಂದು. ರೈತರಿಗೆ ವಾರ್ಷಿಕವಾಗಿ ಒಟ್ಟು 6,000 ರೂಪಾಯಿಗಳ ಸಹಾಯಧನ ದೊರೆಯಲಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ 85%ಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. ಪ್ರತಿ 4 ಪಿಎಂ ಕಿಸಾನ್ ಫಲಾನುಭವಿಗಳಲ್ಲಿ ಒಬ್ಬ ಮಹಿಳೆಗೆ ಆದ್ಯತೆಯನ್ನು ನೀಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ರೈತರೊಂದಿಗೆ ಸಂವಾದ ನಡೆಸಿ ಕೃಷಿ ಸಂಬಂಧಿತ ಇತರೆ ಉಪಕ್ರಮಗಳ ಕುರಿತು ಚರ್ಚಿಸಲಿದ್ದಾರೆ. ಕಾರ್ಯಕ್ರಮ ಮಾರ್ಚ್ 13ರಂದು ಸಂಜೆ 5 ಗಂಟೆಗೆ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೈಸೂರು ಆಕಾಶವಾಣಿ ಕೇಂದ್ರದ ಕೃಷಿರಂಗ ವಿಭಾಗದ ಮುಖ್ಯಸ್ಥರು ಹಾಗೂ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು ಮಾತನಾಡುತ್ತಾ, ಈಗ ಒಂದು 6 ತಿಂಗಳು ಕೆಳಗಡೆ ಮಂಡ್ಯ ಜಿಲ್ಲೆಯವರೇ ಒಂದಿಬ್ಬರು ಗಂಡ ಹೆಂಡತಿ ಬಂದಿದ್ರು ಆಕಾಶವಾಣಿನಲ್ಲಿ ಮಾತಾಡೋದಕ್ಕೆ. ಅವ್ರಿಗಿರೋದು ಬರೀ 2 ಎಕರೆ ಜಮೀನು. ಅವರು ಹೇಳ್ತಾ ಇದ್ರು, ಈಗ ನಾವು ಯಾರನ್ನೇ ಕೇಳಿದ್ರು ಮೀನ್ ಸಾಕಪ್ಪ ಅಂದ್ರೆ, ಅಯ್ಯೋ ಸಾರ್ ಅಷ್ಟು ದೊಡ್ಡ ಕೊಳ ಯಾರು ಕಟ್ಕೋತಾರೆ, 10 ಗುಂಟೆ ಇಲಾಖೆನವ್ರು ಸಬ್ಸಿಡಿ ಕೊಡಬೇಕು ಅಂದ್ರೆ ಅಷ್ಟೇ ಮಾಡ್ಬೇಕಂತೆ, ಹೀಗೆ 108 ಕಣಿ ಹೊಡಿತಾರೆ. ನಾವು ಮೀನ್ ತಿನ್ನಲ್ವೇನಪ್ಪ ಅಂದ್ರೆ ತಿಂತೀವಿ ಅಂತ. ಆದ್ರೆ ಇವರು ಬಹಳ ಎಷ್ಟು ಚೆನ್ನಾಗಿ ಹೇಳಿದ್ರು ನನಗೆ ಅಂದ್ರೆ, ಅವ್ರು ತೊಟ್ಟಿನಲ್ಲಿ ಮೀನ್ ಸಾಕ್ತಾರೆ. ಅವ್ರು ಸಾಕೋದು ಬರೀ 60 ಮೀನು. ಬರೀ ಇಷ್ಟೇ ಯಾಕಪ್ಪ ಸಾಕ್ತೀಯ ಅಂದರೆ, ವಾರಕ್ಕೊಂದು ಮೀನು ಸಿಕ್ಕಿದ್ರೆ ಸಾಕು ಸರ್ ನನಗೆ. ಅವರು ಆಹಾರದ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿದ್ದಾರೆ. ವಾರದಲ್ಲಿ 1 ದಿವಸ ಮೀನು, 1 ದಿವಸ ಕೋಳಿ, 1 ದಿವಸ ಮೊಟ್ಟೆ, 1 ದಿವಸ ಮಟನ್ನು, ಹೀಗೆ ಅದಕ್ಕೆ ಪೂರಕವಾಗಿ ಅವರ ಕೃಷಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ನಾವು ಎಷ್ಟೋ ಜನ ಶ್ರೀಮಂತರ ಮನೆ ನೋಡಿದ್ದೀವಿ, ಅವರು ಕೂಡ ಅಷ್ಟು ಚೆನ್ನಾಗಿ ಆಹಾರ ತಿನ್ನಲ್ಲ. 1 ದಿವಸ ಸೊಪ್ಪು, 1 ದಿವಸ ತರಕಾರಿ, 1 ದಿವಸ ಮೀನು ಅಲ್ವಾ. ಮೀನು ತಿನ್ನೋರು ಹೇಳಬೇಕು, ವಾರದಲ್ಲಿ 1 ಸರಿ ಮೀನು ತಿಂದರೆ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಮುಖದಲ್ಲಿ ಎಂಥ ಕಳೆ ಬರುತ್ತೆ, ಆ ಮೀನು ಹೊಳಿತಾ ಇರೋ ಹಾಗೆ ನಿಮ್ಮ ಮುಖನೂ ಹೊಳಿತಾ ಇರುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸಾಯ ನಮ್ಮ ಆಹಾರದ ಅಗತ್ಯತೆಗಳನ್ನು ಪೂರೈಸುತ್ತೆ. ಅದನ್ನು ಆಧಾರವಾಗಿಟ್ಕೊಂಡು ನಮ್ಮ ಜಮೀನಿನಲ್ಲಿ ನಾವೇನು ಬೆಳಿಬೇಕು ಅನ್ನೋದನ್ನು ಆಲೋಚನೆ ಮಾಡೋದೇ ಆದರೆ, ಇವತ್ತು ಪ್ರತಿಯೊಬ್ಬ ರೈತನೂ ಅವನ ಜಮೀನಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮೀನು ಕೃಷಿಯನ್ನು ಅತಿ ಅಗತ್ಯವಾಗಿ ಮಾಡಲೇಬೇಕು. ಅದು ಅವನು ತಿನ್ನೋದಕ್ಕಿರ್ಬೋದು, ಅವನ ಮಕ್ಕಳಿಗೆ ತಿನ್ನಿಸೋದಕ್ಕಿರ್ಬೋದು, ಹೆಚ್ಚಾದ್ದನ್ನು ಮಾರಾಟ ಮಾಡೋದಕ್ಕಿರ್ಬೋದು. ಅದಕ್ಕೆ ಇರುವಂತಹ ಜಂಟಿಯಾದ ಆಯಾಮ ಅಂದರೆ ಮುತ್ತು ಕೃಷಿ. ಏನೂ ಮಾಡಬೇಡಿ ಅಪ್ಪ, ಮುತ್ತು ಮಾಡಿ ನೀವೇ ಕೊರಳಿಗೆ ನೇತಾಕೊಳ್ಳಿ. ಯಾರು ಕೇಳ್ತಾರೆ ಇದು ಏನಯ್ಯ ಅಂತ, ಮುತ್ತು ಅಂತ, ನಂಗೊಂದು ಕೊಡೆಯ ಅಂದರೆ ಒಂದು 200 ರೂಪಾಯಿಗೆ ಅವನಿಗೂ ಮಾರಿ. ಅಂದರೆ ಮಾರುಕಟ್ಟೆ ಎಲ್ಲಿದೆ ಅನ್ನೋದು ಏನು ಲಕ್ಷಾಂತರ ಬೆಳೆದು ಬಿಡ್ತೀರ ನೀವು? ಇಲ್ಲ, ಬೆಳೆಯೋದೇ ಒಂದು 10. ನಿಮ್ಮ ನೆಂಟರು ಬಂದು ಬಳಗ ಬರ್ತಾರಲ್ಲ, ಅವ್ರಿಗೆ ಬ್ಲೌಸ್ ಪೀಸ್ ಕೊಡೋ ಬದಲು ಇದನ್ನೇ ಒಂದು ಮುತ್ತು ಇಟ್ಕೊಡಿ. ಯಾರು ಬೇಡ ಅಂತಾರೆ? ಖುಷಿಯಾಗಿ ಇನ್ನೊಂದ್ಸರಿ ಇನ್ನೊಬ್ಬರು ನೆಂಟರನ್ನ ಕರ್ಕೊಂಬರ್ತಾರೆ. ಅವ್ರು ಯಾರೋ ಸಿಟಿನಲ್ಲಿರೋರ್ಗೆ ಹೇಳ್ತಾರೆ. ಹೀಗೆ ಮಾರುಕಟ್ಟೆ ಎಲ್ಲೋ ಇಲ್ಲ, ನಾವು ಸೃಷ್ಟಿ ಮಾಡೋದ್ರಲ್ಲಿ ಇದೆ ಅಷ್ಟೇ. ನಾವು ಬಹಳ ದೊಡ್ಡದಾಗಿ ಯಾವಾಗಲೂ ಯೋಚನೆ ಮಾಡಬಾರ್ದು, ಮಾಡಬೇಕು, ದೊಡ್ಡದಾಗಿ ಕನಸು ಕಾಣಬೇಕು. ಆದರೆ ಚಾಮುಂಡಿ ಬೆಟ್ಟ ಹತ್ತಬೇಕಾದ್ರೆ ಮೊದಲನೇ ಮೆಟ್ಲಿಂದಲೇ ಹತ್ತಬೇಕು. ಹಾಗಾಗಿ ತಾಂತ್ರಿಕತೆಗಳನ್ನು ತಿಳ್ಕೊಳ್ಳಿ, ಆರಂಭ ಮಾಡಿ. ಈ ಒಂದು ಬಾರುಳಿ ಸರಣಿ ಕಾರ್ಯಕ್ರಮದ ಬಗ್ಗೆ ನಾನು
ಮೀನುಗಾರಿಕಾ ಇಲಾಖೆಯಲ್ಲಿ ಹೋಗಿ ಚರ್ಚೆ ಮಾಡಿದಾಗ ಜಂಟಿ ನಿರ್ದೇಶಕರು ಗಣೇಶ್ ಅಂತಿದ್ರು, ಹಾಗೆ ಮಂಜುನಾಥ್ ಅವರು, ಇಬ್ಬರಿಗೂ ನಂಬಿಕೆ ಇರಲಿಲ್ಲ. ಸರ್ ಏನು ಹೇಳೋಕ್ಕಾಗತ್ತೆ, ನಾವು ಅದೇ ಮೀನು, ಅದೇ ಆಹಾರ, ಅದೇ ಮರಿ, ಏನೊಂದು 6 ಕಾರ್ಯಕ್ರಮ ಮಾಡ್ಬೋದು ಸರ್. ಹೆಂಗೋ ಶುರುವಾದ್ರೆ ಸರಿ ಅಂತ ಶುರು ಮಾಡಿ ಹಿಂದೆ. ಆಮೇಲೆ ಅವರೇ ಸರ್ ಒಂದು 13 ಮಾಡ್ಬೋದಾ ಅಂದರು. ನಾನು ಏನೂ ಹೇಳಲಿಲ್ಲ. ನೋಡಿ ಸರ್ ಯೋಚನೆ ಮಾಡಿ ಹಿಂದೆ. ಅದು 26ಕ್ಕೆ ನಿಂತ್ಕಂತು. ಆಮೇಲೆ ಶುರು ಆಯಿತು ಕಾರ್ಯಕ್ರಮ. ಅವರಿಗೆ ಬರುವಂತಹ ಏನು ರೆಸ್ಪಾನ್ಸ್ ಇತ್ತು ಅದನ್ನು ನೋಡಿ ಖುಷಿ ಆಯ್ತೇನೋ. ಡಿಸೆಂಬರಿಗೆ ಮುಗಿಸ್ಬಿಡ್ತೀರಾ, ಇನ್ನೂ ಸ್ವಲ್ಪ ಮುಂದುವರಿಸ್ತೀರಾ ಸರ್ ಅಂದೆ. ಇಲ್ಲ ಸರ್, ಇನ್ನೂ ಒಂದಷ್ಟು ಜನ ಇದ್ದಾರೆ ಮಾತಾಡೋವಂಥವ್ರು ಅಂತ ಹೇಳಿ 2ನೆಯ ಏನು ಪಟ್ಟಿ ಅವರು ತಯಾರು ಮಾಡಿದ್ರು. ಅವಾಗ ಇನ್ನೊಂದಷ್ಟು ಜನ ಪ್ರಾಕ್ಟಿಕಲ್ ಆಗಿ ಮಾತಾಡೋವಂಥವ್ರನ್ನ ಒಂದಷ್ಟು ಜನನ ಕರೆದು ಸಂದರ್ಶನ ಮಾಡಿದ್ವಿ. ಅದರಲ್ಲಿ ಬಂದಂಥವ್ರು ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಹಾವು, ಮೀನು, ಕಪ್ಪೆ, ಇಲಿ ಎಲ್ಲ ಸಾಕ್ತಾ ಇರೋವಂಥವ್ರು ಒಬ್ಬರು ಪ್ಲಾನೆಟ್ ಅರ್ತ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅವರು ಬಂದು ಮಾತಾಡಿದ್ರು. ಶ್ಯಾಮ್ ಅಯ್ಯಪ್ಪ ಅಂತ ಹೇಳಿ ಕೊಡಗಿನಿಂದ ಬಂದು ಮಾತಾಡಿದ್ರು. ನನಗನ್ಸಿದ್ದು ಎಷ್ಟೊಂದು ತಂತ್ರಜ್ಞಾನ ಇದೆ ಇವತ್ತು. ನಾವು ಸುಮ್ಮನೆ ಏನೋ ನಡೀತಾ ಇದೆಯಲ್ಲ ಅಂತ ಅನ್ಕೋತೀವಿ. ಆದರೆ ಮಹಾಶೀರ್ ಮೀನಿನ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನಗೆ ಏನೂ ಗೊತ್ತಿರಲಿಲ್ಲ. ಆದರೆ ಮೀನುಗಾರಿಕಾ ಇಲಾಖೆ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೆ ಅಂತಂದರೆ, ಹಾರಂಗಿ ನದಿ ಪಕ್ಕದಲ್ಲಿ ಮಹಾಶೀರ್ ಮೀನನ್ನು ಉತ್ಪಾದನೆ ಮಾಡಿ ಫೋಟೋ ತೆಗೆಸ್ಕೊಂಡು ಮತ್ತು ವಾಪಸ್ ನದಿಗೆ ಬಿಡುವಂತಹ ಒಂದು ಸ್ಪೋರ್ಟ್ಸ್ ಕೂಡ ಇದೆ. ಮತ್ತು ಕೆರೆನಲ್ಲಿ, ನದಿನಲ್ಲಿ ಮೊನ್ನೆ ಅದನ್ನೇ ಹಿಡ್ಕೊಂಡು ಕೂತಿದ್ರು. ಮುಂಚೆ ಎಲ್ಲ ನದಿನಲ್ಲಿ ಮೀನು ಸಿಗ್ತಿತ್ತು, ಈ ಒಂದು ಕಾಣೋದು ಸರ್ ಅಂತ. ಇವತ್ತು ಇಲಾಖೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದೆ ಅಂತಂದರೆ, KRS ಅಣೆಕಟ್ಟೆಗೆ ಏನು ಎಲ್ಲಿಂದಲೋ ಕಾವೇರಿ ನದಿಯಿಂದ ಮೀನು ಬರೋದಿಲ್ಲ, ಇವ್ರು ಮೀನು ಮರಿ ತಗೊಂಡೋಗಿ ಬಿಡ್ತಾರೆ. ಅದನ್ನೇ ಅವ್ರು ಹಿಡ್ಕೊಂಡು ಜೀವನ ಮಾಡೋದಷ್ಟೇ. ಅಂದರೆ ಅಷ್ಟರ ಮಟ್ಟಿಗೆ ಮೀನುಗಾರಿಕಾ ಇಲಾಖೆ ಪರಿಸರವನ್ನು ಉಳಿಸಿ ಮೀನನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನತ್ತ ಆಲೋಚನೆ ಮಾಡ್ತಾ ಇದೆ. ಸಿರಿಯರ ಸೀಗಡಿ ಕೃಷಿ ಬಗ್ಗೆ ನಾವೊಂದು 25 ವರ್ಷ ಮುಂಚೆಯಿಂದಲೇ ಮಾತಾಡ್ತಿದ್ವಿ. ಆದರೆ ಯಾರೂ ಮಾಡಲಿಲ್ಲ. ಆದರೆ ಸೀಗಡಿ ಮೀನು ಎಲ್ಲರೂ ತಿಂತಾರೆ. ಅಂದರೆ ಎಲ್ಲೋ ಒಂದು ಕಡೆ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇನ್ನೊಬ್ಬರು ನನ್ನ ಜೊತೆ ಬರಬಹುದು ಅನ್ನೋ ಚಿಂತನೆಯನ್ನು ನಾವು ಅಳವಡಿಸ್ಕೋಬೇಕು. ವೈಯಕ್ತಿಕವಾಗಿ ನನಗೆ ಈ ಬಾನುಲಿ ಸರಣಿಯನ್ನು ಪ್ರಸಾರ ಮಾಡಿದ್ದಕ್ಕೆ ತುಂಬ ಸಮಾಧಾನ ಇದೆ. ಏಕೆಂದರೆ ಹಾಸನ ಆಕಾಶವಾಣಿಯಲ್ಲಿದ್ದಾಗ ಮತ್ಸ್ಯಲೋಕ ಅಂತ ಹೇಳಿ ಒಂದು ಸರಣಿಯನ್ನು ನಾನು ಪ್ರಸಾರ ಮಾಡಿದೆ. ಅವಾಗ ನಾನು ಮೀನುಗಾರಿಕಾ ಕಾಲೇಜ್ಗೆ ಹೋಗಿದ್ದೆ, ಯಾಕೆಂದರೆ ಮಾತಾಡೋರು ಯಾರೂ ಇತ್ತಿಲ್ಲ. ಆದರೆ ಇವತ್ತು ಇಲಾಖೆಯಲ್ಲಿ ಎಲ್ಲ ಮಾಸ್ಟರ್ಸ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಎಷ್ಟೋ ಜನ PhD ಮಾಡಿರುವಂಥವ್ರು ಇದ್ದಾರೆ. ಮೀನುಗಾರಿಕೆಗೆ ತುಂಬ ಅವಕಾಶ ಇದೆ. ನೀವು ಮನಸ್ಸು ಮಾಡಬೇಕಷ್ಟೆ. ನಾನೆಲ್ಲಿ ಬೆಳೆಯೋಕ್ಕಾಗತ್ತೆ, ಭತ್ತದಲ್ಲಿ ಬೆಳಿಬೋದಾ, ಯಾರು ಹೇಳ್ಕೊಡ್ತಾರೆ ಅಂದರೆ ನೀವು ಶುರು ಮಾಡಿ ಒಂದು 4 ಮೀನು ಮರಿ ತಗೊಂಡೋಗಿ ಭತ್ತದ ಗದ್ದೆಗೆ ಬಿಡಿ, ಅದೇ ಹೇಳ್ಕೊಡುತ್ತೆ. ನಾನು ಇಲ್ಲಿರೋದಿಲ್ಲ, ನನಗಿರೋಕೆ ಇಂಥದ್ದು ಬೇಕು ಅಂತ ಹೇಳಿ ಪ್ರಯತ್ನವೇ ಮಾಡ್ದಲೆ ಎಲ್ಲೋ ಯಾರೋ ಬಂದು ನಮಗೋಸ್ಕರ ನಮ್ಮ ಕೆಲಸ ಮಾಡಬೇಕು, ನಮ್ಮ ಅಭಿವೃದ್ಧಿ ಮಾಡಬೇಕು ಅಂತಂದರೆ ವ್ಯವಸಾಯ ಉದ್ಧಾರ ಆಗೋದು. ಆ ದೃಷ್ಟಿಯಲ್ಲಿ ಬಾನುಲಿ ಸರಣಿ ಕಾರ್ಯಕ್ರಮಗಳನ್ನು ತಾವು ಕೇಳಿದ್ದೀರಿ, ಆಲಿಸಿದ್ದೀರಿ, ಖುಷಿಯಿಂದ ಇಲ್ಲಿ ತನಕ ಬಂದಿದ್ದೀರಿ. ನಮ್ಮ ಆಹ್ವಾನವನ್ನು ಮನ್ನಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಮುತ್ತು ಕೃಷಿ ಬಗ್ಗೆ ವಿವರವಾದ ಮಾಹಿತಿಯನ್ನು ಅವರು ನೀಡ್ತಾರೆ. ನೀವು ಒಂದು ವಾರದ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಿದರೆ ಎಲ್ಲ ಸಿಗ್ತದೆ. ತೋಟಗಾರಿಕೆ ಇದೆ, ಕೃಷಿ ಇದೆ, ಮೀನುಗಾರಿಕೆ ಇದೆ, ಹೈನುಗಾರಿಕೆ ಇದೆ, ಅರಣ್ಯ ಇದೆ, ಪ್ರತಿಯೊಂದು ಇದೆ. ಹಾಗಾಗಿ ಆಕಾಶವಾಣಿಯನ್ನು ಕೇಳಿ. ಮತ್ತೆ ಜೂನ್ನಿಂದ 1 ವರ್ಷ ಅಂತ ಹೇಳಿದ್ರೆ ಜೂನಿಗೆ ಶುರು ಮಾಡಿ ಜುಲೈಯಲ್ಲಿ ಒಂದು ಸಮಾರಂಭ ನಮ್ಮ ಇದೇ ಜಾಗದಲ್ಲೇ ಮಾಡೋಣ. ಅವಾಗ ನೀವೇನು ಇಲ್ಲಿ ಬಂದಿದ್ದೀರಿ, ನೀವೆಲ್ಲ ಒಂದೊಂದು ಮುತ್ತು ಹಿಡ್ಕೊಂಡು ಬರಬೇಕು. ನಾವೀ ತರಬೇತಿ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ. ಇಲಾಖೆಗೆ ನಾನು ಆಭಾರಿಯಾಗಿದ್ದೇನೆ ಈ ಒಂದು ಅವಕಾಶವನ್ನು ಆಕಾಶವಾಣಿಗೆ ನೀಡಿದ್ದಕ್ಕೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯ 5 ಜಿಲ್ಲೆಗಳ ಕೃಷಿ ವಿಸ್ತರಣೆಯನ್ನು ಅಭಿವೃದ್ಧಿಪಡಿಸುವಂತಹ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಶುಭವಾಗಲಿ. ಅವರ ಜೊತೆ ನಾವು ನಿರಂತರವಾಗಿದ್ದೀವಿ. ಕೃಷಿ ದೀವಿಗೆ ಬಾನುಲಿ ಸರಣಿ ನಿರಂತರವಾಗಿ ಮುಂದುವರಿಯುತ್ತೆ. ಮೈಸೂರಿನ CSRTI ಸಂಸ್ಥೆಯ ಜೊತೆಗೂ ಕೂಡ ಮೇಯಿಂದ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಸರಣಿ ಆರಂಭ ಆಗುತ್ತೆ. ಇನ್ನು ಹಣ್ಣು ಹೊನ್ನು ಬಾನುಲಿ ಸರಣಿಯನ್ನು ತಾವು ಕೇಳ್ತಾನೆ ಇದ್ದೀರಿ. ಹಾಗಾಗಿ ನಿರಂತರವಾಗಿ ನಮ್ಮ ಜೊತೆ ಇರಿ. ಎಲ್ಲ ಇಲಾಖೆಗಳನ್ನು ಕೂಡ ಜೊತೆ ಸೇರಿಸಿಕೊಂಡು ಹೋಗೋ ಪ್ರಯತ್ನ ಮಾಡ್ತೇವೆ. ವಂದನೆಗಳು, ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೈಸೂರು ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಗಿರೀಶ್ ಓ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳಿದ್ದಾವೆ. ಒಂದು ಹೆಗ್ಗಳಿಕೆ ಈ ಮಂಡ್ಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯಕ್ಕೆ. ಮೊದಲಿಗೆ ಮತ್ಸ್ಯ ತರಂಗ ಬಾನುಲಿ ಸರಣಿಗಳ ಒಂದು 38 ಕಾರ್ಯಕ್ರಮವನ್ನು ಯಶಸ್ವಿಯಾಗಿ
ತನ್ನ ಪೋಷಕತ್ವದಲ್ಲಿ ಮಾಡಿದ್ದಾರೆ. ಅವರಿಗೆ ಇಲಾಖೆಯಿಂದ ಆಭಾರಿ ಆಗ್ತದೆ. ಮೀನುಗಾರಿಕೆ ಇಲಾಖೆಯಲ್ಲಿ ನಾನು ಜಂಟಿ ನಿರ್ದೇಶಕನ ಕೇಳೋ 2.5-3 ತಿಂಗಳಿಂದ ಬಂದಿದ್ದೇನೆ. ಒಂದು ಸಮಾಧಾನ ಸಂಗತಿ ಅಂತ ಹೇಳಿದ್ರೆ, ನನ್ನ ಒಂದು ಅಧಿಕಾರ ವ್ಯಾಪ್ತಿ ಇರೋದು ಮಂಡ್ಯ, ಚಾಮರಾಜನಗರ, ಮೈಸೂರು, ಮಡಿಕೇರಿ, ಹಾಸನ. ಇದೇ ಒಂದು ವ್ಯಾಪ್ತಿಯಲ್ಲಿ ಮೈಸೂರು ಆಕಾಶವಾಣಿಯು ಸಹ ಮತ್ತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಸಹ ವ್ಯಾಪ್ತಿ ಇದೆ. ಇದು ನಿಜಕ್ಕೂ ಒಳ್ಳೆಯ ಸಮೀಕರಣ ರೀತಿಯಲ್ಲಿ ಆಗಿದೆ ಸರ್. ನನ್ನ ಒಂದು ಸೇವಾವಧಿ ಏನಿರ್ತದೆ ಅದಕ್ಕೆ ನನ್ನ ಒಂದು ಮನಸ್ಪೂರ್ವಕ ಇಲಾಖೆಯಿಂದ ಸಪೋರ್ಟ್ ಇರ್ತದೆ. ಯಾವುದೇ ಕಾರ್ಯಕ್ರಮ ಆಯೋಜಿಸ್ತೇನೆ, ರೈತರಿಗೋಸ್ಕರ ನಾವು ದುಡಿಯೋಣ. ಮತ್ತೆ ಮತ್ಸ್ಯತರಂಗ ಒಂದು ಕಾರ್ಯಕ್ರಮ 2 ಕರೆ 3 ಕರೆ ಕೊಡ್ಬೋದು. ಮೀನು ಕೃಷಿ, ಮೀನು ಮರಿ ಉತ್ಪಾದನಾ ಕೇಂದ್ರ, ಮೀನು ಮರಿ ಉತ್ಪಾದನೆ ಮಾಡೋ ರೀತಿ, ಮತ್ತೆ ಘಟಕಗಳು, ಮತ್ತೆ ಜಲಾಶಯಗಳು, ನದಿಗಳ ಬಗ್ಗೆ ಮಾತಾಡೋದು 38 ಹಂತಗಳಲ್ಲಿ ಕೊಟ್ಕೊಂಡು ಹೋಗೋದಿದೆಯಲ್ಲ, ಭಾಳ ಕಷ್ಟ. ಒಂದು ಮರ್ತಿದೆ, ಹೆಣ್ಮಕ್ಳು ನೋಡಿದ್ಮೇಲೆ ನೆನಪಾಯಿತು. March 8 ವಿಶ್ವ ಮಹಿಳಾ ದಿನಾಚರಣೆ. ನಿಜಕ್ಕೂ ಮಹಿಳಾ ಮಣಿಗಳಿದ್ದಾರೆ, ಭವಾನಿಯ ಲೀಡರ್ಶಿಪ್ ಇದೆ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಅಭಿನಂದನೆಗಳು. ಮತ್ತು March 23ಕ್ಕೆ ಮನೆಯನ್ನು ಮಾತಾಡ್ತಾ ಇದ್ರಿ, ವಿಶ್ವ ಜಲ ದಿನಾಚರಣೆ ಮಾಡ್ತೇವೆ. ಹಾಗಾಗಿ ಒಂದು ಪೂರಕವಾಗಿ ನಾವು ವಿಶ್ವ ಜಲ ದಿನ ನಮ್ಮ ದಿನಾಚರಣೆ. ಅದು ನೀವು ಅಗ್ರಿಕಲ್ಚರ್ ಬೇಕಾದ್ರೆ ಕ್ಲೈಮ್ ಮಾಡ್ಬೋದು, ಮಣ್ಣು ನಿಮ್ಮದು, ನೀರು ನಮ್ಮದು. ಹಾಗಾಗಿ ಇದು ನಮ್ಮದೇ ಕಾರ್ಯಕ್ರಮ, ನಮ್ಮದೇ ಮಾಸ. ಇದು ಹೆಣ್ಮಕ್ಳು ನಾವು ಜೊತೆಗಿದ್ದೇವೆ. ಅದಕ್ಕೆ ಪೂರಕವಾಗಿ ಮುಂದುವರೆದು ಹೇಳಬೇಕಂದ್ರೆ ಮುತ್ತಿನ ಕೃಷಿ ಯಾರಿಗೆ ಬೇಡ? ಓಕೆ, ಗಂಡಸರಿಗೂ ಬೇಕು, ಹೆಂಗಸರಿಗೂ ಬೇಕು. ಗಂಡಸರು ಅದನ್ನು ಅಭಿಮಾನವಾಗಿ ಕೊಡಬೇಕು, ಗೌರವವೇ ಕೊಡಬೇಕು. ಹೆಣ್ಮಕ್ಳು ಅದೇ ರೀತಿಯಾಗಿ ಅದನ್ನು ಹೊತ್ತು ಬೆಳೆಸಬೇಕು. ಹೆಣ್ಣಿನ ಕರ್ತೃತ್ವ ಶಕ್ತಿ ಏನಿದೆ, ಆ ಸ್ತ್ರೀಯತ್ವ ಮುತ್ತಲ್ಲಿದೆ. ಈಗ ತರಬೇತಿ ಮಾಡ್ತಾ ಹೋಗ್ತದೆ, ಅವ್ರದ್ದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಟ್ ಇಸ್ ಪ್ಯೂರ್ಲಿ ಸೈಂಟಿಫಿಕ್. ನಮಗೆಲ್ಲ ಗೊತ್ತಿದೆ, ಮುತ್ತು ತಾನಾಗಿ ಆಗುವಂಥದ್ದು ಕ್ರಿಯೆ ಅಲ್ಲ. ಸಮುದ್ರದಲ್ಲಿ ನಮಗೆ ಗೊತ್ತಿದೆ, ಮುತ್ತು ಆಗಬೇಕಾದ್ರೆ ಸ್ವಾತಿ ಮಳೆ ಬರಬೇಕು. ಭಾಳಷ್ಟು ನಮ್ಮ ನಾಣ್ಣುಡಿಯಲ್ಲಿದೆ, ವೇದಗಳಲ್ಲಿದೆ, ಗಾದೆ ಮಾತಲ್ಲಿ ಬರ್ತದೆ. ಸ್ವಾತಿ ಮಳೆ ಬಂದಾಗ ಸಮುದ್ರ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಹಿಂದ್ಗಡೆ ಅಂತ ಬಂದ ಮರಳು, ಮಣ್ಣು, ಧೂಳಿನ ಕಣಗಳು ಸಮುದ್ರದ ಒಳಗಡೆ ಬರ್ತದೆ. ಆ ಧೂಳಿನ ಕಣಗಳು ಆಕಸ್ಮಿಕವಾಗಿ ಕಪ್ಪೆ ಚಿಪ್ಪಾಗಲಿ, ಕ್ಲ್ಯಾಮ್ಸು, ಮಜರ್ಸು, ಆಯಿಸ್ಟರ್ ಒಳಗಡೆ ಎಂಟ್ರಿ ಆಗುತ್ತೆ. ಇಟ್ ಇಸ್ ಆಕ್ಸಿಡೆಂಟಲ್ ಎಂಟ್ರಿ ಆದಾಗ ಏನಾಗುತ್ತೆ, ಅದು ನಮ್ಮ ಕಣ್ಣನ್ನು ತಿಳ್ಕೊಳ್ಳಿ. ನಮ್ಮ ಕಣ್ಣಿಗೆ ಒಂದು ಧೂಳಿನ ಕಣ ಬಿದ್ದರೆ 3 ಸೆಕೆಂಡಲ್ಲಿ ನಾವು ಪದಗೊಟ್ಬಿಡ್ತೀವಿ, ತಡ್ಕೊಳಕ್ಕಾಗಲ್ಲ, ಅದು ಹೊರಗಡೆ ಹಾಕ್ತೀವಿ. ಆದರೆ ಕಪ್ಪೆ ಚಿಪ್ಪಿಗೆ ಹೊರಗಡೆ ಹಾಕುವ ಆ ಶಕ್ತಿ ಇಲ್ಲ. ಅದೇನು ಮಾಡ್ತದೆ, ಮಣ್ಣಿನ ಕಣ ಒಳಗಡೆ ಬಂದಿದೆಯಲ್ಲ, ಅದು ಸುತ್ತ ತನ್ನ ದ್ರವವನ್ನು ಸ್ರವಿಸ್ತದೆ. ನೀನು ಹೊರಗಡೆಯಿಂದ ಬಂದಿರ್ಬೋದಪ್ಪ, ನಿನ್ನನ್ನು ನನ್ನ ಒಳಗನಾಗಿ ಮಾಡ್ಕೊತೇನೆ ಅನ್ನೋ ರೀತಿಯಲ್ಲಿ ಅದು ದ್ರವವನ್ನು ಸ್ರವಿಸ್ತದೆ. ಆಮೇಲೆ ಅದು ಮುತ್ತಾಗ್ತದೆ. ಓಕೆ, ಇದು ಭಾಳ ಟೆಕ್ನಿಕಲಿ. ಹೆಣ್ಮಕ್ಳಿಗೆ ತನ್ನ ಗರ್ಭಕೋಶದ ಒಳಗಡೆ ಒಂದು ಇರಿಟೆಂಟ್ನ ಒಳಗಡೆ ಹಾಕಿದಾಗ ಅದು ತಾನಾಗಿ ನೈಸರ್ಗಿಕವಾಗಿ ಮಾರ್ಪಾಡಾಗೋದು ಮುತ್ತು. ಹಾಗಾಗಿ ಈ ಹೆಣ್ಣಿನ ಮಹತ್ವ ಈ ಮುತ್ತಿನ ಒಂದು ಕೃಷಿಯಲ್ಲಿ ಅಡಗಿದೆ ಅಂತ ಒಂದು ಸತ್ಯವನ್ನು ಅರಿತುಕೊಳ್ಳಿಕ್ಕೆ ತಾವೆಲ್ಲರೂ ಮುಕ್ತ ಮನಸ್ಸಿಂದ ಬಂದಿದ್ದೀರಿ. ಇಲಾಖೆ ಇದೆ, ತಂತ್ರಜ್ಞಾನ ಇದೆ, ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ನೀವು ಎಷ್ಟಾದರೂ ಪ್ರೊಡ್ಯೂಸ್ ಮಾಡಿ, ಮಾರ್ಕೆಟ್ ಇದೆ. ಈಗ ಹೈದರಾಬಾದ್ ಪರ್ಲು ನಿಮಗೆ 3 ರೂಪಾಯಿಗೂ ಸಿಗುತ್ತೆ, ನೈಸರ್ಗಿಕವಾಗಿ ಮಾಡಿದಂಥ ಸಣ್ಣ ಪರ್ಲು 300 ರೂಪಾಯಿಗೂ ಸಿಗುತ್ತೆ, 3000 ರೂಪಾಯಿಗೂ ಸಿಗುತ್ತೆ. ನಡೀದಕ್ಕೆ. ಆದರೆ ಆ ಧೂಳಿನ ಕಣ, ಮಣ್ಣಿನ ಕಣಗಳ ಸುತ್ತ ಎಷ್ಟು ಲೇಯರ್ ಅದು ಸ್ರವಿಸ್ಕೊಂಡು ಹೋಗಿದೆ ಅಂದ್ಕೊಂಡು. ಆದರೆ ಒಂದು ಅಂದರೆ, ಯಾವುದೇ ಹೆಣ್ಣು ಒಂದು ಮಗುವನ್ನು ಹೆರಲಿಕ್ಕೆ 9 ತಿಂಗಳು ಬೇಕು. ಅಷ್ಟು ಸಮಾಧಾನ ಮುತ್ತಿನ ಕೃಷಿಗೆ ಬೇಕು. ನೀವು ಇವತ್ತು ಆಪ್ರೇಟ್ ಮಾಡಿದ್ದೀವಿ, ನಮಗೆ 3 ತಿಂಗಳಲ್ಲಿ ಬೇಕು, 6 ತಿಂಗಳಲ್ಲಿ ಬೇಕು. ಯಾವುದೇ ಹೆಣ್ಣಿಗೆ ಜನ್ಮ ನೀಡಲಿಕ್ಕೆ ಆಗೋದಿಲ್ಲ. ಆ ಒಂದು ಸಮಾಧಾನ, ಹೆಣ್ಣಿನ ತಾಳ್ಮೆ, 9 ತಿಂಗಳ ಹೆಣ್ಮಕ್ಳು ತಾಳ್ಮೆ ಒಂದಲ್ಲ. ನಮ್ಮ ಗಂಡಸರಂತ ಏನಿದ್ದೀವಿ, ನಾವು ಅವಳು ನೋಡ್ಕೋಬೇಕು. ಇಫ್ ಯು ಡೋಂಟ್ ಕೇರ್ ದೆಮ್, ಅದೇನು ಬೇಕಾದ್ರೂ ಆಗುತ್ತೆ. ಹಾಗಾಗಿ 9 ತಿಂಗಳಲ್ಲ, ಇದೇನೋ ಸ್ವಲ್ಪ ಜಾಸ್ತಿ, 15 ತಿಂಗಳು 18 ತಿಂಗಳು ಬೇಕಾಗುತ್ತೆ. ಆ ಒಂದು ಪರಿಶ್ರಮವನ್ನು, ತಾಳ್ಮೆಯನ್ನು ಹೊಂದ್ಕೊಂಡಿದ್ರೆ ಮುತ್ತಿನ ಕೃಷಿ ನಿಜಕ್ಕೂ ಲಾಭದಾಯಕ. ನಾವುಗಳು ಇಲಾಖೆ ಇದೆ, ತಂತ್ರಜ್ಞಾನವನ್ನು ಪಡ್ಕೊಳ್ಳಿ. ಯಾವುದೇ ಮಟ್ಟದಲ್ಲಿ ಎಂಥ ತಂತ್ರಜ್ಞಾನ ಬೇಕು, ಮಾರ್ಕೆಟ್ ಬೇಕು ಅಂದರೆ ಇಲಾಖೆ ಮಾಡಿಕೊಡ್ತೇವೆ. ಕಾನ್ಸೆಪ್ಟು ಕಮಿಷನಿಂಗ್. ಇವತ್ತು ನೀವು ಮುತ್ತಿನ ಕೃಷಿ ಮಾಡುವ ಒಂದು ಕನಸನ್ನು ನಿಮ್ಮಲ್ಲಿ ಬಿತ್ತುತ್ತೇವೆ. ಇಟ್ ವಿಲ್ ಟೇಕ್ ಅನದರ್ 18 months. ಅದು ಕಮಿಷನ್ ಆಗಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಭವಾನಿ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ನಡೆದ
ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಮಂಡ್ಯ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಬಿಎಚ್ ಬಾಬಾಸಾಬ್ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಸಮಾರೋಪ ಸಮಾರಂಭದ ನಂತರ ಸಿಹಿ ನೀರು ಮುತ್ತು ಕೃಷಿ ಕುರಿತ ಪ್ರಾತ್ಯಕ್ಷತಾ ತರಬೇತಿಯನ್ನು ಏರ್ಪಡಿಸಲಾಗಿತ್ತು. ಪ್ರಾತ್ಯಕ್ಷತಾ ತರಬೇತಿಯನ್ನು ಮಂಡ್ಯದ ಬಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೀನುಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೆಂಕಟಪ್ಪ ಅವರು ನಡೆಸಿಕೊಟ್ಟರು. ಅನೇಕ ರೈತರು ಅತ್ಯುತ್ಸಾಹದಿಂದ ಪ್ರಾತ್ಯಕ್ಷತಾ ತರಬೇತಿಯಲ್ಲಿ ಭಾಗವಹಿಸಿ ಸಿಹಿ ನೀರು ಮುತ್ತು ಕೃಷಿಯ ಮಾಹಿತಿಯನ್ನು ಪಡೆದದ್ದು ವಿಶೇಷವಾಗಿತ್ತು. ಮತ್ಸ್ಯತರಂಗ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ.